ಕಾರ್ಯಕರ್ತ ಬಂಧುಗಳಲ್ಲಿ ವಿನಂತಿ, ಭಾರತೀಯ ಜನತಾ ಪಾರ್ಟಿ ಬೆಳ್ತಂಗಡಿ ಮಂಡಲದ ವತಿಯಿಂದ ನಡೆಯುವಂತಹ ಈ ಒಂದು ಪ್ರತಿಭಟನಾ ಜಾಥಾದ ಆಗಮಿಸಿರುವಂತಹ ಇವತ್ತು ಕರ್ನಾಟಕದ ಸಮಸ್ತ ನಾಗರಿಕರಿಗೆ ಕರ್ನಾಟಕದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ರಾಹುಲ್ ಗಾಂಧಿಯ ಕಟಾಕಟ್ ಯೋಜನೆಯನ್ನು ಜಾರಿಗೆ ತಂದಿದ್ದಾರೆ. ಕರ್ನಾಟಕದ ವಿಧಾನಸಭಾ ಚುನಾವಣೆ ಕಾಲಘಟ್ಟದಲ್ಲಿ ಸಿದ್ದರಾಮಯ್ಯನವರಾಗಲಿ, DKC ಆಗಲಿ, ಕಾಂಗ್ರೆಸ್ ಪಕ್ಷದ ನಾಯಕರು ರಾಹುಲ್ ಗಾಂಧಿ ಸಮೇತವಾಗಿ, ಮಲ್ಲಿಕಾರ್ಜುನ ಖರ್ಗೆ ಸಮೇತ ಅಧಿಕಾರವನ್ನ ಯಾವುದೇ ಆಧಾರದಲ್ಲಿ, ಯಾವುದೇ ರೀತಿಯಲ್ಲಾದರೂ ಅಧಿಕಾರಕ್ಕೆ ಬರಬೇಕು ಅನ್ನುವಂತಹ ಒಂದು ಕಟಿಬದ್ಧವಾಗಿ ಜನತೆಗೆ ಒಂದು ಆಶ್ವಾಸನೆಯನ್ನು ಕೊಟ್ಟರು. ಅದು ಸುಳ್ಳಿನ ಭರವಸೆಯ ಮುಖಾಂತರ ಅನ್ನೋದನ್ನ ಈಗ ಜನರಿಗೆ ಅರ್ಥ ಆಗ್ತಾ ಇದೆ. ಇವತ್ತು ಜನರಿಗೆ, ಮಹಿಳೆಯರಿಗೆ, ಯುವಕರಿಗೆ ಎಲ್ಲ ಫ್ರೀ ಗಿಫ್ಟ್ ಅನ್ನ ಕೊಡೋ ಮುಖಾಂತರ ರಾಜ್ಯದ ಖಜಾನೆಯನ್ನ ದಿವಾಳಿ ಮಾಡುವಂತಹ ಕಾಲಘಟ್ಟದಲ್ಲಿ ಇವತ್ತು ನಾವೆಲ್ಲ ನಿಂತಿದ್ದೇವೆ. ಸಿದ್ದರಾಮಯ್ಯವರು ಕರ್ನಾಟಕದ ಒಂದು ಗೋಬೆಲ್ ಮಂತ್ರಿ. ಹಿಟ್ಲರ್ನ ಕಾಲಘಟ್ಟದಲ್ಲಿ 1000 ಸುಳ್ಳು ಹೇಳಿದ್ರೆ ಒಂದು ಸತ್ಯ ಆಗುತ್ತೆ ಅನ್ನುವಂತಹ ಹಿಟ್ಲರ್ನ ಮಂತ್ರಿ ಇದ್ದ ಗೋಬೆಲ್ ಅಂತ. ಇವತ್ತು ಬಹುಶಃ ನಮ್ಮ ಕರ್ನಾಟಕದ ಗೋಬೆಲ್ ಯಾರು ಅಂತ ಕೇಳಿದ್ರೆ ಸಿದ್ದರಾಮಯ್ಯನವರು. ಯಾವ ಜನರಿಗೆ ಭರವಸೆಯನ್ನ ಕೊಟ್ಟಿದ್ರು, ಯಾವ ಆಶ್ವಾಸನೆಯನ್ನ ಕೊಟ್ಟಿದ್ರು, ಅವೆಲ್ಲವನ್ನು ಕೂಡ ಬದಿಗೆ ತಳ್ಳಿ ಇವತ್ತು ಬೆಲೆ ಏರಿಕೆ, ಪೆಟ್ರೋಲ್ ದರವನ್ನ ನಿನ್ನೆ ಪೆಟ್ರೋಲ್ಗೆ 3 ರೂಪಾಯಿ, ಡೀಸೆಲ್ಗೆ 3 ರೂಪಾಯಿ ಏರಿಸಿ ಕರ್ನಾಟಕದ ಜನತೆಗೆ ಒಂದು ತಪ್ಪು ಸಂದೇಶವನ್ನ, ಜನರ ಕಿಸೆಯನ್ನ ಕಟ್ ಮಾಡತಕ್ಕಂತಹ ಒಂದು ವ್ಯವಸ್ಥೆಯನ್ನ ಸಿದ್ದರಾಮಯ್ಯನವರು ಇವತ್ತು ತಂದಿದ್ದಾರೆ. ತಮ್ಗೆಲ್ಲ ಗೊತ್ತಿದ್ದ ಹಾಗೆ ಇವತ್ತು ರಾಜ್ಯದ ಜನತೆಗೆ, ಮಹಿಳೆಗೆ ಶಕ್ತಿ ಫ್ರೀ ಅಂದ್ರೆ ಬಸ್ನಲ್ಲಿ ಫ್ರೀ, ಅಕ್ಕಿ ಫ್ರೀ ಅಂತ ಹೇಳಿದ್ರು, ಕರೆಂಟ್ ಫ್ರೀ ಅಂತ ಹೇಳಿದ್ರು, ಯುವಕರಿಗೆ, ಗ್ರಾಜುಯೇಟ್ ಯುವಕರಿಗೆ 3,000 ರೂಪಾಯಿ, 3,500 ರೂಪಾಯಿ ಭತ್ಯೆ ಕೊಡ್ತೇನೆ ಅಂತ ಹೇಳಿದ್ರು. ಯಾವುದಾದ್ರೂ ಒಂದನ್ನು ಸರಿಯಾಗಿ ಕೊಟ್ಟಂತಹ ಒಂದು ಆಶ್ವಾಸನೆಯನ್ನ ಪೂರ್ತಿ ಮಾಡಿದಂತಹ ಒಂದು ಕೀರ್ತಿ ಸಿದ್ದರಾಮಯ್ಯನವರಿಗಿಲ್ಲ. ಸಿದ್ದರಾಮಯ್ಯನವರು ಈ ಒಬ್ಬ ಸುಳ್ಳುಗಾರ ಮುಖ್ಯಮಂತ್ರಿ ಅನ್ನೋದು ಶಾಶ್ವತ. ಯಾಕಂತ ಹೇಳಿದ್ರೆ ವಿಪಕ್ಷ ಇದ್ದಂತ ಕಾಲಘಟ್ಟದಲ್ಲಿ ಇದೇ ಸಿದ್ದರಾಮಯ್ಯನವರು ಬೈಕನ್ನ ಹೆಗಲಲ್ಲಿ ಹೊತ್ತುಕೊಂಡು ಇದು ಬಿಜೆಪಿಯ ಶವಯಾತ್ರೆ, ಇವತ್ತು ಬೆಲೆ ಏರಿಕೆ, ಡೀಸೆಲ್ ಪೆಟ್ರೋಲ್ ಏರಿಸಿ ಜನತೆ, ಬಡ ಜನರಿಗೆ ಮೋಸ ಮಾಡಿದ್ದಾರೆ, ಬಡ ಜನರಿಗೆ ಅನ್ಯಾಯ ಮಾಡಿದ್ದಾರೆ. ತರಕಾರಿ ಬೆಲೆ ಏರಿಕೆ ಆಗ್ಲಿಕ್ಕೆ ಕಾರಣ ಆಗಿದೆ, ದಿನಸಿ ಅಂಗಡಿಗಳ ಸಾಮಾನುಗಳ ಏರಿಕೆ ಸಾಧ್ಯ ಆಗಿದೆ ಅಂತ ಶವಯಾತ್ರೆ ಮಾಡಿದ್ರು ಸಿದ್ದರಾಮಯ್ಯನವರೇ. ಈಗ ನಿಮ್ಮ ಈ ಬೆಲೆ ಏರಿಕೆ ಮಾಡಿದ್ರಿಂದ ಯಾರು ಶವಯಾತ್ರೆ ಮಾಡಬೇಕು? ನಾವು ಬಿಜೆಪಿ ಅವರು ನಿಮ್ಮ ಶವಯಾತ್ರೆ ಮಾಡ್ಲಿಕ್ಕೆ ಗೊತ್ತಿಲ್ಲ. ಇವತ್ತು ನಿಮಗೆ ಹೇಳ್ತಾ ಇದ್ದೀನಿ, ನೀವು ಜನರ ಕ್ಷಮೆ ಕೇಳಬೇಕು, ಕರ್ನಾಟಕ ಜನರ ಕ್ಷಮೆ ಕೇಳಬೇಕು. ಇವತ್ತು ನಿಮ್ಮ ಫ್ರೀ ಗಿಫ್ಟಿನಿಂದಾಗಿ ಕರ್ನಾಟಕ ಸರ್ಕಾರದ ಖಜಾನೆ ದಿವಾಳಿ ಆಗಿದೆ. ಇವತ್ತು ಕೊಟ್ಟಂತ ಆಶ್ವಾಸನೆಗಳು ಜನರ ಬಳಿಗೆ ಹೋಗಿಲ್ಲ. ನಿಮಗೆ ಜನ ಉತ್ತರ ಕೊಟ್ಟಿದ್ದಾರೆ. ಮೊನ್ನೆ ಲೋಕಸಭಾ ಚುನಾವಣೆಯಲ್ಲಿ ನಿಮಗೆ ಜನ ಕೊಟ್ಟಿದ್ದಾರೆ. ನಿಮಗೆ ಅರ್ಥ ಮಾಡಬೇಕು, ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ, ಉಡುಪಿ ಜಿಲ್ಲೆ ಜಾತಿವಾದಕ್ಕೆ ಮತ್ತು ಕೋಮುವಾದಕ್ಕೆ ದಕ್ಷಿಣ ಕನ್ನಡದ ಈ ಪಂಚವರ್ಣದ ತುಳುನಾಡಿನಲ್ಲಿ ಜಾಗ ಇಲ್ಲ ಅನ್ನೋದನ್ನ ನಮ್ಮ ಈ ಜಿಲ್ಲೆಯ, ಉಡುಪಿ ಜಿಲ್ಲೆ ಜನ ನಿಮಗೆ ತೋರಿಸಿಕೊಟ್ಟಿದ್ದಾರೆ. ಇವತ್ತು ಕರ್ನಾಟಕದ ಇಡೀ ನಿಮಗೆ ನೀವು ಹೇಳಿದ್ರೆ 20 ಸೀಟು ಬರುತ್ತೆ ಅಂತ, ಎಲ್ಲಿದೆ ನಿಮ್ಮ 20 ಸೀಟು? ಆದ ಕಾರಣ ಇವತ್ತು ಬೆಳ್ತಂಗಡಿಯಿಂದ ನಾವು ಈಗ ಈ ಅಯ್ಯಪ್ಪ ಸ್ವಾಮಿ ರ್ಯಾಲಿ ನಡೆಸ್ತಾ ಇದ್ದೇವೆ. ಭಾರತೀಯ ಜನತಾ ಪಾರ್ಟಿ ಭಾರತೀಯ ಜನತಾ ಪಾರ್ಟಿ ಬಂಧುಗಳಲ್ಲಿ ವಿನಂತಿ, ಭಾರತೀಯ ಜನತಾ ಪಾರ್ಟಿ ಬೆಳ್ತಂಗಡಿ ಮಂಡಲದ ವತಿಯಿಂದ ನಡೆಯುವಂತಹ ಈ ಒಂದು ಪ್ರತಿಭಟನಾ ಜಾಥಾದ ಆಗಮಿಸಿರುವಂತಹ ಎಲ್ಲರೂ ಸೇರ್ಬೇಕು. भारतीय जनता पार्टी बेल्टकड़ी नरेंद्र मोदी जी की बोलो, भारत माता की। ರಾಜಕೀಯ ಕೇಂದ್ರದ ಬೆಳ್ತಂಗಡಿ ತಾಲೂಕಿನ ಇತಿಹಾಸದಲ್ಲಿ ಬೇರೆಲ್ಲೋ ಬೆಳೆದು ರಾಜಕೀಯಕ್ಕಾಗಿ ಕಾರಣ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರ ಸ್ಥೈರ್ಯವನ್ನ ಕುಗ್ಗಿಸುವ ಪ್ರಯತ್ನವನ್ನೇ ಉತ್ತರ ನೀಡಲಿದ್ದು ನೆನಪಿಸಿಕೊಳ್ಳಿ. ಭಾರತ ಮಾತಾ ಕಿ ಜೈ.
बोलो बोलो भारत माता की ಧಿಕ್ಕಾರ 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 ಧಿಕ್ಕಾರ. ಭಾರತೀಯ ಜನತಾ ಪಾರ್ಟಿ ಬೆಳ್ತಂಗಡಿ ಮಂಡಲದ ವತಿಯಿಂದ ಬೆಳ್ತಂಗಡಿ ತಾಲೂಕಿನಲ್ಲಿ ಬಿಜೆಪಿ ಕಾರ್ಯಕರ್ತರ ಮೇಲೆ ನಡೆಯುತ್ತಿರುವಂತಹ ದಬ್ಬಾಳಿಕೆ, ದೌರ್ಜನ್ಯ ಹಾಗೂ ರಾಜ್ಯ ಸರ್ಕಾರದ ಬೆಲೆ ಏರಿಕೆ ನೀತಿಯನ್ನ ವಿರೋಧಿಸಿ ಇದೀಗ ಸಂತೆಕಟ್ಟೆಯ ಅಯ್ಯಪ್ಪ ಗುಡಿಯಿಂದ ಹೊರಟಂತಹ ಈ ಬೃಹತ್ ಜಾಥಾ ತಾಲೂಕಿನ ವಿಧಾನಸೌಧದ ಎದುರಿನವರೆಗೆ ಸಾಗಿ ಬರಲಿಕ್ಕಿದೆ. ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಏರಿಕೆ ಮಾಡಿದಂತಹ ರಾಜ್ಯ ಸರ್ಕಾರಕ್ಕೆ, ದೇಶ ರಾಜಕಾರಣ ಮಾಡುತ್ತಿರುವಂತಹ ರಾಜ್ಯ ಸರ್ಕಾರಕ್ಕೆ, ದೇಶ ರಾಜಕಾರಣ ಮಾಡುತ್ತಿರುವಂತಹ ರಾಜ್ಯ ಸರ್ಕಾರಕ್ಕೆ, ಹಿಂದೂಗಳ ಮೇಲೆ ದೌರ್ಜನ್ಯ ಮಾಡುತ್ತಿರುವಂತಹ ರಾಜ್ಯ ಸರ್ಕಾರಕ್ಕೆ ಧಿಕ್ಕಾರ 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 ಧಿಕ್ಕಾರ. ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಏರಿಕೆ ಮಾಡಿದಂತಹ ರಾಜ್ಯ ಸರ್ಕಾರಕ್ಕೆ, ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಏರಿಕೆ ಮಾಡಿದಂತಹ ರಾಜ್ಯ ಸರ್ಕಾರಕ್ಕೆ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಏರಿಕೆ ದೇಶ ರಾಜಕಾರಣ ಭ್ರಷ್ಟಾಚಾರ ನೀತಿಯನ್ನ ವಿರೋಧಿಸಿ, ಅದೇ ರೀತಿ ಬೆಳ್ತಂಗಡಿ ಚುನಾವಣೆಯಲ್ಲಿ ಬಿಜೆಪಿ ಕಾರ್ಯಕರ್ತರ ಮೇಲೆ ನಡೆಯುತ್ತಿರುವಂತಹ ದೌರ್ಜನ್ಯವನ್ನು ವಿರೋಧಿಸಿ ಜನವಿರೋಧಿ ಸಿದ್ದರಾಮಯ್ಯನವರಿಗೆ ಭಾರತ್ ಮಾತಾ ಕಿ. ಆತ್ಮೀಯ ನಾಗರಿಕ ಬಂಧುಗಳೇ, ಪುಣ್ಯದ ಎಡಬೀಡು ಸಾಮರಸ್ಯದ ಮಲೆನಾಡು ರಾಜಕೀಯ ಜೀವನದ ಬೆಳ್ತಂಗಡಿ ತಾಲೂಕು ಇತಿಹಾಸದಲ್ಲಿ ಒಂದೆಂದೂ ಕಳೆದಷ್ಟು ಬೆಳ್ತಂಗಡಿಯಲ್ಲಿ ಜನಿಸಿ ಬದುಕಿ ಜಾಥಾವನ್ನು ಹಮ್ಮಿಕೊಂಡಿದ್ದು ಇದೀಗ ಬೆಳ್ತಂಗಡಿಯ ಮುಖ್ಯ ಪಟ್ಟಣದಂತ ಈ ಒಂದು ಪ್ರತಿಭಟನೆ ಭಾರತ್ ಮಾತಾ ಕಿ, ಬಲೋ ಭಾರತ್ ಮಾತಾ ಕಿ, ಭಾರತೀಯ ಜನತಾ ಪಾರ್ಟಿ ಕಿ, ಭಾರತೀಯ ಜನತಾ ಪಾರ್ಟಿ ಕಿ ಧಿಕ್ಕಾರ ಧಿಕ್ಕಾರ. बोलो भारत माता की, बोलो भारत माता की. ಒಂದೇ ಒಂದೇ ಭಾರತೀಯ ಜನತಾ ಪಾರ್ಟಿ ಬೆಳ್ತಂಗಡಿ ಇದರ ವತಿಯಿಂದ ನಡೆಯುತ್ತಿರುವಂತಹ ಪ್ರತಿಭಟನಾ ಈ ರ್ಯಾಲಿಯು ಈಗಾಗಲೇ ಅಯ್ಯಪ್ಪ ಗುಡಿಯಿಂದ ಹೊರಟು
ಕೇಂದ್ರ ತಾಲೂಕು ಕೇಂದ್ರಕ್ಕೆ ಬರ್ತಾ ಇದೆ. ಕಾಂಗ್ರೆಸ್ ಸರ್ಕಾರದ ಭ್ರಷ್ಟ ನೀತಿಯನ್ನು ಹಾಗೂ ಕಾರ್ಯಕರ್ತರ ಮೇಲೆ ಮಾಡುತ್ತಿರುವಂತಹ ದಬ್ಬಾಳಿಕೆ, ಅದರೊಟ್ಟಿಗೆ ಹಠಾತ್ತಾಗಿ ಪೆಟ್ರೋಲ್ ಹಾಗೂ ಡೀಸೆಲ್ ದರವನ್ನು ಏರಿಸಿದ್ದರ ವಿರುದ್ಧ ಈಗ ಭಾರತೀಯ ಜನತಾ ಪಾರ್ಟಿ ಪ್ರತಿಭಟನೆಯನ್ನು ಮಾಡ್ತಾ ಇದೆ. ಕೂಡಲೇ ಕಾಂಗ್ರೆಸ್ ಸರ್ಕಾರ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆಯನ್ನು ಏರಿಕೆ ಮಾಡಿದ ಕೂಡಲೇ ಅದನ್ನು ನಿಲ್ಲಿಸಿ ವಿನಾಕಾರಣ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರ ಮೇಲೆ ಸುಳ್ಳು ಪ್ರಕರಣಗಳನ್ನು ದಾಖಲಿಸಿ ಬೋಲೋ ಭಾರತ್ ಮಾತಾ ಕಿ, ಭಾರತೀಯ ಜನತಾ ಪಾರ್ಟಿ ಕಿ, ಭಾರತೀಯ ಜನತಾ ಪಾರ್ಟಿ ಕಿ, ಜನವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ, ಜನವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ ಇಳಿಸಿ 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 ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಏರಿಕೆ ಮಾಡಿದಂತಹ ರಾಜ್ಯ ಸರ್ಕಾರಕ್ಕೆ, ಜನವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ, ಜನವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ, ಸುಳ್ಳು ಗ್ಯಾರಂಟಿಗಳ ಮೂಲಕ ಅಧಿಕಾರಕ್ಕೆ ಬಂದ ಕಾಂಗ್ರೆಸ್ ಸರ್ಕಾರಕ್ಕೆ, ಜನರನ್ನು ನಂಬಿಸಿ ಮೋಸ ಮಾಡಿ ಅಧಿಕಾರಕ್ಕೆ ಬಂದ ಕಾಂಗ್ರೆಸ್ ಸರ್ಕಾರಕ್ಕೆ, ಜನರ ಹೊಟ್ಟೆ ಮೇಲೆ ತಣ್ಣೀರು ಮಟ್ಟ ಹಾಕುತ್ತಿರುವ ಕಾಂಗ್ರೆಸ್ ಸರ್ಕಾರ ಓಡಿಸಿ ಓಡಿಸಿ ಮಲ್ಲೇಶ್ವರಂ ಪುಡಿ ರೌಡಿಗೆ, ಮಲ್ಲೇಶ್ವರಂ ಪುಡಿ ರೌಡಿಗೆ, ಮಲ್ಲೇಶ್ವರಂ ಪುಡಿ ರೌಡಿಗೆ ಭಾರತೀಯ ಜನತಾ ಪಾರ್ಟಿಗೆ ಜೈ. ಭಾರತೀಯ ಜನತಾ ಪಾರ್ಟಿ ಬೆಳ್ತಂಗಡಿ ಮಂಡಲದ ವತಿಯಿಂದ ರಾಜ್ಯ ಸರ್ಕಾರದ ವೈಫಲ್ಯ ಹಾಗೂ ಹಿಂದೂ ದಮನ ವಿರೋಧಿ ನೀತಿಯನ್ನ ಬೆಳ್ತಂಗಡಿಯ ಸತ್ತಗಣ್ಣಿಂದ ಹೊರಟು ಬೆಳ್ತಂಗಡಿಯ ಆಡಳಿತ ಸೌಧಳಿ ಸಾಗಿ ಬರ್ತಾ ಇದೆ. ಈ ಒಂದು ಸಂದರ್ಭದಲ್ಲಿ ಭಾರತೀಯ ಸರ್ಕಾರದ ವೈಫಲ್ಯದ ವಿರುದ್ಧ ಘೋಷಣೆಯನ್ನ ಕೂಗಿ ಬೋಲೋ ಭಾರತ್ ಮಾತಾಕ್ಕೆ, ಕಾಂಗ್ರೆಸ್ ಸರ್ಕಾರಕ್ಕೆ ಭಾರತೀಯ ಜನತಾ ಪಾರ್ಟಿ ಬೆಳ್ತಂಗಡಿ ಅಧ್ಯಕ್ಷರಾದ ಪುಟಾಣಿ ಹಾಗೂ ಅಭಿವೃದ್ಧಿ ಅಧಿಕಾರಿಗಳಾದ ಹರೀಶ್ ಪೂಜಾರಿ ಅವರ ನೇತೃತ್ವದಲ್ಲಿ ನಡೆಯುವಂತಹ ಬೃಹತ್ ಪ್ರತಿಭಟನಾ ಈ ರ್ಯಾಲಿಯಲ್ಲಿ ಕಾಂಗ್ರೆಸ್ನ ಭ್ರಷ್ಟ ನೀತಿಯನ್ನು ಉದ್ದೇಶಿಸಿ ಅದರೊಂದಿಗೆ ಇಂದ ಪ್ರಾರಂಭಗೊಂಡಂತಹ ಬೃಹತ್ ಪ್ರತಿಭಟನಾ ಜಾಥಾ ಇದೀಗ ತಾಲೂಕು ಕಚೇರಿಯ ಮುಂಭಾಗಕ್ಕೆ ಆಗಮಿಸ್ತಾ ಇದೆ. ಸಾರ್ವಜನಿಕ ಬಂಧುಗಳೆಲ್ಲ ಈ ಒಂದು ಪ್ರತಿಭಟನಾ ಸಭೆಯಲ್ಲಿ ಭಾಗವಹಿಸಬೇಕಾಗಿ ನಿಮ್ಮಲ್ಲಿ ವಿನಂತಿಸ್ತಾ ಇದ್ದೇವೆ. ಬೋಲೋ ಭಾರತ್ ಮಾತಾ ಕಿ, ಬೋಲೋ ಭಾರತ್ ಮಾತಾ ಕಿ, ಭಾರತೀಯ ಜನತಾ ಪಾರ್ಟಿ ಕಿ, ಭಾರತೀಯ ಜನತಾ ಪಾರ್ಟಿ ಕಿ. ಧಿಕ್ಕಾರ 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 ಧಿಕ್ಕಾರ, ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕ್ಕಾರ, ಧಿಕ್ಕಾರ ಧಿಕ್ಕಾರ. ಸರ್ಕಾರಕ್ಕೆ ಧಿಕ್ಕಾರ, ಡೀಸೆಲ್ ಮತ್ತು ಪೆಟ್ರೋಲ್ ಬೆಲೆ ಏರಿಸಿದ ರಾಜ್ಯ ಸರ್ಕಾರಕ್ಕೆ, ಡೀಸೆಲ್ ಮತ್ತು ಪೆಟ್ರೋಲ್ ಬೆಲೆ ಏರಿಸಿದ ಕಾಂಗ್ರೆಸ್ ಸರ್ಕಾರಕ್ಕೆ, ಭ್ರಷ್ಟಾಚಾರಿ ಕಾಂಗ್ರೆಸ್ ಸರ್ಕಾರಕ್ಕೆ, ಭ್ರಷ್ಟಾಚಾರಿ ಕಾಂಗ್ರೆಸ್ ಸರ್ಕಾರಕ್ಕೆ, ಹಿಂದೂ ದಮನ ವಿರುದ್ಧ ಕಾಂಗ್ರೆಸ್ ಸರ್ಕಾರಕ್ಕೆ, ಕಾಂಗ್ರೆಸ್ ಸರ್ಕಾರಕ್ಕೆ. भारतीय जनता पार्टी की, भारतीय जनता पार्टी की, भारतीय जनता पार्टी की. ಆತ್ಮೀಯ ಬಂಧುಗಳೇ, ಪ್ರತಿಭಟನೆಯ ಮೂಲಕ
ಬೆಳ್ತಂಗಡಿಯ ಸಾಮಾಜಿಕ ಸ್ವಾಸ್ಥ್ಯವನ್ನು ಸರಿ ಮಾಡುವಂಥದ್ದು ಮತ್ತು ರಾಜ್ಯದ ಸ್ವಾಸ್ಥ್ಯವನ್ನು ಹಾಳು ಮಾಡುತ್ತಿರುವಂತಹ ಸರ್ಕಾರದ ನಡೆಯ ವಿರುದ್ಧ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ. ಪ್ರಾರಂಭದಲ್ಲಿ ಬೆಳ್ತಂಗಡಿ ತಾಲೂಕಿನಲ್ಲಿ ಕಂಡು ಕೇಳರಿಯದಂತಹ ದ್ವೇಷ ರಾಜಕಾರಣದ ಮೂಲಕ ಇಲ್ಲಿಯ ಒಂದು ಶಾಂತಿ ನೆಮ್ಮದಿಯನ್ನು ಹಾಳು ಮಾಡುವಂತಹ ಪ್ರಯತ್ನ ಕಾಂಗ್ರೆಸ್ ಪಕ್ಷದ ನೇತಾರರಿಂದ ಆಗ್ತಾ ಇದೆ. ಈ ವಿಚಾರವಾಗಿ ಒಂದು ಬೃಹತ್ ಪ್ರತಿಭಟನೆಯನ್ನು ಮಾಡಬೇಕು ಅಂತೇಳಿ ಉದ್ದೇಶ ಮಾಡಿಕೊಂಡು ಇವತ್ತು ಪ್ರತಿಭಟನೆಯನ್ನು ಇಟ್ಟುಕೊಂಡಿದ್ದೇವೆ. ಈ ಪ್ರತಿಭಟನೆಯಲ್ಲಿ ಭಾಗವಹಿಸುತ್ತಿರುವಂತ ನಮ್ಮ ನೆಚ್ಚಿನ ಶಾಸಕರಾದಂಥ ಅಭಿವೃದ್ಧಿಯ ಹರಿಕಾರರಾದಂಥ ಶ್ರೀ ಹರೀಶ್ ಪುರಂಜನರನ್ನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸುತ್ತಿದ್ದೇನೆ. ಹಾಗೆ ನಮ್ಮ ಜಿಲ್ಲೆಯ ನಾಯಕರು ಕಿಯೋನಿಕ್ ಸಂಸ್ಥೆಯ ಮಾಜಿ ಅಧ್ಯಕ್ಷರಾದಂಥ ಶ್ರೀ ಹರಿಕೃಷ್ಣ ಬಂಟ್ವಾಳ ಇದ್ದಾರೆ, ಅವರನ್ನು ಕೂಡ ಪ್ರೀತಿಪೂರ್ವಕವಾಗಿ ಸ್ವಾಗತಿಸುತ್ತಿದ್ದೇನೆ. ವಿಭಾಗ ಸಂಘಟನಾ ಕಾರ್ಯದರ್ಶಿಯಾದಂಥ ಪ್ರಸಾದ್ ಕುಮಾರ್ ಇದ್ದಾರೆ, ಅವರನ್ನು ಕೂಡ ಪ್ರೀತಿಪೂರ್ವಕವಾಗಿ ಸ್ವಾಗತಿಸುತ್ತಿದ್ದೇನೆ. ಜಿಲ್ಲೆಯ ಉಪಾಧ್ಯಕ್ಷರು ನಮ್ಮೆಲ್ಲರ ಮಾರ್ಗದರ್ಶಕರಾದಂಥ ಶ್ರೀ ಜಯಂತ್ ಕೋಟ್ಯನ್ ಇದ್ದಾರೆ, ಅವರನ್ನು ಕೂಡ ಪ್ರೀತಿಪೂರ್ವಕವಾಗಿ ಸ್ವಾಗತಿಸುತ್ತಿದ್ದೇನೆ. ವಿವಿಧ ಮೋರ್ಚಾಗಳ ಅಧ್ಯಕ್ಷರು, ಪದಾಧಿಕಾರಿಗಳು ಮತ್ತು ಮಂಡಲದ ಪದಾಧಿಕಾರಿಗಳು, ನಮ್ಮ ನೆಚ್ಚಿನ ಪ್ರಧಾನ ಕಾರ್ಯದರ್ಶಿಗಳು, ಹಾಗೆ ವಿವಿಧ ಪಕ್ಷದ ಎಲ್ಲ ನಾಯಕರು ಹಾಗೆ ಮಾಧ್ಯಮ ಬಂಧುಗಳನ್ನು ಕೂಡ ಒಂದೇ ಮಾತಿನಲ್ಲಿ ಪ್ರೀತಿಪೂರ್ವಕವಾಗಿ ಸ್ವಾಗತಿಸುತ್ತಿದ್ದೇನೆ. ಬೋಲೋ ಭಾರತ್ ಮಾತಾ ಕೀ. ನಮ್ಮ ಹಿರಿಯರು ಹಾಗೂ ಕಿಯೋನಿಕ್ಸ್ ನ ಅಧ್ಯಕ್ಷರಾಗಿರುವಂತ ಹರಿಕೃಷ್ಣ ಬಂಟ್ವಾಳ ಇವರು ನಮ್ಮನ್ನು ಉದ್ದೇಶಿಸಿ ಮಾತಾಡಬೇಕಾಗಿ ವಿನಂತಿಯನ್ನು ಮಾಡಿಕೊಳ್ತಿದ್ದೇನೆ. ಮಾತೆಲ್ಲ ರಡ್ಡು ಕೈ ತೆಗೆದು ಘೋಷಣೆ ಭಾರತ್ ಮಾತಾ ಕೀ, ಬೋಲೋ ಭಾರತ್ ಮಾತಾ ಕೀ, ಬೋಲೋ ಭಾರತ್ ಮಾತಾ ಕೀ, ವಂದೇ ವಂದೇ ಬೋಲೋ ಭಾರತ್ ಮಾತಾ ಕೀ ಅನ್ನುವಂಥದ್ದು ಕಾಂಗ್ರೆಸ್ಸಿಗೆ ಹಿಡಿಸುವುದಿಲ್ಲ. ಅವರಿಗೆ ಹಿಡಿಸುವಂಥದ್ದು ಒಂದೇ ಶಬ್ದ, ಅದು ಪಾಕಿಸ್ತಾನ್ ಜಿಂದಾಬಾದ್ ಮಾತ್ರ. ಅದಕ್ಕೋಸ್ಕರ ಈ ದೇಶದ ಭಾರತ್ ಮಾತಾ ಕಿ ಜೈಗೆ ಜಯ ಆಗಬೇಕು. ಅಲ್ಲ, ಪಾಕಿಸ್ತಾನ ಹೇಳುವವರಿಗೆ ಈ ನೆಲದಲ್ಲಿ ಬದುಕುವ ಅವಕಾಶ ಉಂಟೋ ಇಲ್ವೋ ಅನ್ನೋ ತೋರಿಸುವಂತ ಕೆಲಸ ಈ ಬೆಳ್ತಂಗಡಿ ಕ್ಷೇತ್ರದಿಂದ ಪ್ರಾರಂಭ ಆಗಬೇಕು. ಅದಕ್ಕೋಸ್ಕರ ಬೋಲೋ ಭಾರತ್ ಮಾತಾ ಕಿ ಜೈಯನ್ನ ನಾವು ಇವತ್ತು ಪ್ರಾರಂಭ ಮಾಡಿದ್ದೀವಿ. ಬಂಧುಗಳೇ, ಇವತ್ತು ಬೆಳ್ತಂಗಡಿಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬೆಳ್ತಂಗಡಿ ಅನ್ನುವಂಥದ್ದು ಕಾಂಗ್ರೆಸ್ ಪಕ್ಷಕ್ಕೆ ಒಂದು ಕಂಟಕ ಇದ್ದಾಗೆ. ಬೆಳ್ತಂಗಡಿ ಎದ್ದರೆ ಸಿದ್ದರಾಮಯ್ಯನಿಗೂ ಮಲಗಲಿಕ್ಕೆ ಕಷ್ಟ, DK ಕುಮಾರ್ಗೂ ಮಲಗಲಿಕ್ಕೆ ಕಷ್ಟ, ಕಾಂಗ್ರೆಸ್ ಪಕ್ಷಕ್ಕೆ ತಲೆ ಎತ್ತಲಿಕ್ಕೂ ಕಷ್ಟ ಅನ್ನೋದನ್ನ ಬೆಳ್ತಂಗಡಿಯ ಕಾರ್ಯಕರ್ತರು ತೋರಿಸಿಕೊಡ್ತಾರೆ. ಇವತ್ತು ಬೆಳ್ತಂಗಡಿಯಲ್ಲಿ ನಡೆಯತಕ್ಕಂತಹ ದ್ವೇಷದ ರಾಜಕಾರಣ ಬಹುಶಃ ನಮ್ಮ ಜಿಲ್ಲೆಯಲ್ಲಿ ಎಲ್ಲಿ ಕೂಡ ಆಗಿಲ್ಲ. ಅದು ಮುಲ್ಕಿ ಮುಳುವಿದೆ ಇರಬಹುದು, ಮಂಗಳೂರು ಉತ್ತರ ಇರಬಹುದು, ಮಂಗಳೂರು ದಕ್ಷಿಣ ಇರಬಹುದು, ಸುಳ್ಯ ಇರಬಹುದು, ಪುತ್ತೂರು ಇರಬಹುದು, ಬಂಟ್ವಾಳ ಇರಬಹುದು, ಎಲ್ಲಿ ಕೂಡ ಒಂದು ರಾಜಕೀಯ ದ್ವೇಷದ ರಾಜಕಾರಣ, ಒಬ್ಬ MLA ಮೇಲೆ FIR ದಾಖಲೆ ಮಾಡುವಂತದ್ದು ಬಹುಶಃ ಇದು ಎಲ್ಲಿಯೂ ಇಲ್ಲ. ಅದು ಇಲ್ಲಿ ಪ್ರಾರಂಭ ಆಗಿದೆ. ಬಹುಶಃ ಇದು ಕಾಂಗ್ರೆಸ್ಸಿನ ಅವನತಿಗೆ ನಮ್ಮ ಶಾಸಕರ ಮೇಲೆ FIR ದಾಖಲೆ ಮಾಡಿದ್ದಾರೆ ಅನ್ನುವಂಥದ್ದನ್ನ ನಾವು ರಾಜ್ಯಕ್ಕೆ ತಿಳಿಸುವಂತ ಕೆಲಸ ಇವತ್ತಿನ ಪ್ರಾರಂಭ ಮಾಡಬೇಕು. ನಿಮ್ಗೊಂದು ನೆನಪಿರಲಿ, ಭಾರತೀಯ ಜನತಾ ಪಾರ್ಟಿಯ ತಳಿ ಯಾವುದು, ಕಾಂಗ್ರೆಸ್ಸಿನ ತಳಿ ಯಾವುದು? ಬಿಜೆಪಿಯ ತಳಿ ಹಿಂದುತ್ವ. ನಾವು ಹಿಂದುತ್ವದ ಗರ್ಭದಲ್ಲಿ ಹುಟ್ಟಿದಂತ ಪಕ್ಷ ಭಾರತೀಯ ಜನತಾ ಪಾರ್ಟಿ. ಬ್ರಿಟಿಷರ ಗರ್ಭದಿಂದ ಹುಟ್ಟಿದಂತ ಪಕ್ಷ ಕಾಂಗ್ರೆಸ್. ಆದ ಕಾರಣವೇ ಅವರಿಗೆ ಪಾಕಿಸ್ತಾನ ಜಿಂದಾಬಾದ್ನ ಮೇಲೆ ಪ್ರೀತಿ. ಹಿಂದುತ್ವದ ಪಕ್ಷ ಆಗಿರತಕ್ಕಂಥ ಬಿಜೆಪಿಗೆ ಭಾರತೀಯ ಜನತಾ ಪಾರ್ಟಿ ಇವತ್ತು ಅದಕ್ಕೆ ಹತ್ತಿರವಾಗಿದೆ. ನಾವು ಯೋಚನೆ ಮಾಡ್ತೇವೆ, ಕಳೆದ ಚುನಾವಣೆಯಲ್ಲಿ ಇಲ್ಲಿ ಬೆಳ್ತಂಗಡಿಯಲ್ಲಿ ಜಾತಿ ರಾಜಕಾರಣ ಪ್ರಾರಂಭ ಮಾಡಿದ್ರು, ಕೋಮು ರಾಜಕಾರಣ ಪ್ರಾರಂಭ ಮಾಡಿದ್ರು. ಆದ್ರೆ ಮೊನ್ನೆ ನಡೆದಂತ ಲೋಕಸಭಾ ಚುನಾವಣೆ ನಮ್ಮ ಪಂಚವರ್ಣದ ತುಳುನಾಡಿನಲ್ಲಿ ಜಾತಿ ರಾಜಕಾರಣಕ್ಕಾಗಲಿ ಕೋಮು ರಾಜಕಾರಣಕ್ಕಾಗಲಿ ಜಾಗ ಇಲ್ಲ ಅನ್ನೋದನ್ನ ತೋರಿಸಿಕೊಟ್ಟಂತ ಒಂದು ಜಿಲ್ಲೆ ರಾಜ್ಯದಲ್ಲಿ ಒಂದು ದಕ್ಷಿಣ ಕನ್ನಡ ಜಿಲ್ಲೆ ಮತ್ತು ಉಡುಪಿ ಜಿಲ್ಲೆ. ಬಂಧುಗಳೇ, FIR ಹಾಕಿ ಒಬ್ಬ ಶಾಸಕರ ಬಾಯಿ ಮುಚ್ಚಿಸುವಂತ ಕೆಲಸ ಆಗಬಹುದು ಅನ್ನುವಂತಹ ಇಲ್ಲಿ ಮಲ್ಲೇಶ್ವರದಿಂದ ಇಲ್ಲಿಗೆ ಬಂದಂತಹ ಒಬ್ಬ ಕುವರ
ಅವರಿಂದ ಆಗುತ್ತೆ ಅನ್ನಿದ್ರೆ ಅದು ಅವರ ಭ್ರಮೆ ಅನ್ನೋದನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೇನೆ. 49 ವರ್ಷಗಳ ಹಿಂದೆ ಈ ದೇಶದ ಸಂವಿಧಾನವನ್ನ ಕತ್ತಲಲ್ಲಿಟ್ಟು ತುರ್ತು ಪರಿಸ್ಥಿತಿ ಹೇಳಿದಂತ ಇಂದಿರಾ ಗಾಂಧಿ ಅವರು ನಮ್ಮ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರಾದ ಜನಸಂಘವಿತ್ತು. ಆ ಸುಮಾರು 1,40,000 ಜನ ನಮ್ಮ ಕಾರ್ಯಕರ್ತರನ್ನ ನಾಯಕರನ್ನೆಲ್ಲ ಜೈಲಿನಲ್ಲಿ ಹಾಕಿದ್ರು. ಸುಮಾರು 2 ವರ್ಷ ಜೈಲಿನಲ್ಲಿದ್ರು. ಆದರೂ ಕೂಡ ನಮ್ಮ ಬಿಜೆಪಿಯ ನಾಯಕರ ಸ್ವರವಾಗಲಿ ಕಾರ್ಯಕರ್ತರ ಸ್ವರವಾಗಲಿ ಅದನ್ನು ಕಮರಲಿಕ್ಕೆ ಬಿಡ್ಲಿಲ್ಲ ಭಾರತೀಯ ಜನತಾ ಪಾರ್ಟಿ. ಇವತ್ತು ಈ ದೇಶದ ಪ್ರಜಾಪ್ರಭುತ್ವ ಕೇಂದ್ರದಲ್ಲಿ ಭಾರತೀಯ ಜನತಾ ಪಾರ್ಟಿ ಇದೆ. ನಮ್ಮ ನಾಯಕರಾದಂತ ನರೇಂದ್ರ ಮೋದಿ ಅವರು ಮತ್ತೊಮ್ಮೆ ಪ್ರಧಾನಮಂತ್ರಿ ಆಗಿದ್ದಾರೆ. ಇಂಥ ಕಾಲಘಟ್ಟದಲ್ಲಿ ನಮ್ಮ ಬೆಳ್ತಂಗಡಿಯ ಶಾಸಕರ ಸ್ವರವನ್ನ ನಿಲ್ಲಿಸ್ತೀವಿ, ಅವರನ್ನ ಜೈಲಿಗಟ್ಟುತ್ತೀವಿ ಅನ್ನುವಂತ ಈ ಕಾರ್ಯಕ್ರಮ ಇದೆಯಲ್ಲ, ಈಗ ಏನ್ ಮಾಡ್ತಾ ಇದ್ದಾರೆ ಎಲ್ಲಾ ಕಡೆಯಲ್ಲಿ ದೌರ್ಜನ್ಯ. ಬರೀ ನಮ್ಮ ಬಿಜೆಪಿಯ ಕಾರ್ಯಕರ್ತರ ಮೇಲೆ ದೌರ್ಜನ್ಯ ಆಗ್ತದೆ. ಮೊನ್ನೆ ಒಳಿಯಾರ್ನಲ್ಲಿ, ಮಂಗಳೂರು ಯೂಟ್ಯೂಬ್ ನಮ್ಮ ಖಾದರ್ ಸ್ಪೀಕರ್ ಊರಿನಲ್ಲಿ ಹತ್ತಿರದಲ್ಲಿ ಬೊಳಿಯಾರ್ನಲ್ಲಿ 2 ಕಾರ್ಯಕರ್ತರು ಅವರು ಕಲ್ಲು ಬಿಸಾಡಲಿಲ್ಲ, ಯಾರಿಗೂ ಹೊಡಿಲಿಲ್ಲ, ಯಾರಿಗೂ ಬೈಲಿಲ್ಲ. ಬರೇ ಭಾರತ್ ಮಾತಾ ಕಿ ಜೈ ವಿಜಯೋತ್ಸವನ್ನ ಮಾಡಿ ಸ್ಕೂಟರ್ ನಲ್ಲಿ ಭಾರತ್ ಮಾತಾ ಕಿ ಜೈ ಅಂತ ಹೇಳಿ ಹೋಗುವಾಗ ಬೆನ್ನಟ್ಟಿ ಚೂರಿ ಹಾಕಿ ಸಾಯುವಂತ ರೀತಿಯಲ್ಲಿ ಚೂರಿ ಹಾಕಿದ್ರಲ್ಲ, ಅದರ ಮುಖ್ಯ ಅಪರಾಧಿಯನ್ನು ಇವತ್ತು ಕೂಡ ಪೊಲೀಸ್ನವರಿಗೆ ಬಂಧನ ಮಾಡ್ಲಿಕ್ಕೆ ಆಗಿಲ್ಲ. ಯಾಕೆ? ನಮ್ಮ ಯಾವ 2 ಹುಡುಗರು ಸಿಕ್ಕಿದ್ರು ಮೊನ್ನೆ, ಅವರ ಮೇಲೆ ಕೇಸ್ ಹಾಕಿದ್ರು, ಪಾಪ ಜೈಲಲ್ಲಿ ಇಟ್ಟಿದ್ರು. ಅವರ ಆ ಕೇಸಲ್ಲಿ ಇಲ್ಲದ ವ್ಯಕ್ತಿಗಳು. ದೇವರ ದಯೆಯಿಂದ ಅವರಿಗೆ ಜಾಮೀನು ಸಿಕ್ಕಿದೆ. ಹರೀಶ್ ಪೂಂಜರವರ ಹೋರಾಟ ಫಲ ಕೊಟ್ಟಿದೆ. ಧರ್ಮ ಗೆದ್ದಿದೆ, ನ್ಯಾಯ ಗೆದ್ದಿದೆ. ನಾವು ಅರ್ಥ ಮಾಡಿಕೊಳ್ಳಬೇಕು. ನಮ್ಗೆ ಪೊಲೀಸರ ಮೇಲೆ ಯಾವ ರೀತಿಯ ದ್ವೇಷ ಇಲ್ಲ. ಯಾಕೆಂತ ಹೇಳಿದ್ರೆ ಸರ್ಕಾರ ನಿಮ್ಮನ್ನು ಮುಂದೆ ಕಳಿಸ್ತಾ ಇದೆ. ಆದ್ರೆ ನೆನಪಿಟ್ಟುಕೊಳ್ಳಬೇಕು, ಜನ ನೆನಪಿಟ್ಟುಕೊಳ್ಳಬೇಕು. ಸಿದ್ದರಾಮಯ್ಯನವರೇ, ನಿಮ್ಮ ಕೈಗೆ ಜನ ಕೋಲ್ ಕೊಟ್ರು, ಅಧಿಕಾರದ ಕೋಲ್ ಕೊಟ್ರು. ಆದ್ರೆ ಅದೇ ಕೋಲಿನಿಂದ ಮತದಾರರಿಗೆ ಹೊಡಿತಿದ್ರಲ್ಲ, ಈ ಬೆಲೆ ಏರಿಕೆ ಮುಖಾಂತರ ಕೊಟ್ಟ ಕೋಲಿನಿಂದ ಮತ್ತೆ ಹೊಡಿಸುವಂತ ಪ್ರಶ್ನೆ ನಮ್ಮ ಮತದಾರರಿಗೆ ಇವತ್ತು ಬಂದಿದೆ. ನೆನ್ಪಿಟ್ಟುಕೊಳ್ಳಿ ಸಿದ್ದರಾಮಯ್ಯರೇ, ನೀವು ಬಹಳ ಚತುರ, ನನಗೆ ಗೊತ್ತಿದೆ, ಬಹಳ ಚತುರ. ಎಷ್ಟು ಹುಷಾರು ಅಂತ ಹೇಳಿದ್ರೆ, ಮೊನ್ನೆ ನಾನು ಕತೆ ಬಂದು ಓದಿದೆ. ಎಂತ ಚತುರ ಅಂತ ಹೇಳಿದ್ರೆ, ಒಬ್ಬ ಸಜ್ಜನ ವ್ಯಕ್ತಿ ಇದ್ರು. ಅವರಿಗೆ 3 ಮಕ್ಕಳಿದ್ರು. ಒಬ್ಬ ಡಾಕ್ಟರ್, ಒಬ್ಬ ಇಂಜಿನಿಯರ್, ಮತ್ತೊಬ್ಬ ಚಾರ್ಟರ್ಡ್ ಅಕೌಂಟೆಂಟ್. ಈ ಸಜ್ಜನ ತಂದೆಗಾಯ್ತು, ಸಾಯುವ ಕಾಲಕ್ಕೆ ನನ್ನ ಮಕ್ಕಳು ಎಷ್ಟು ಹುಷಾರಿರ್ಬೋದು, ಹೇಗೆ ಇರ್ಬೋದು ಅಂತ ಒಂದು ಯೋಚನೆ ಮಾಡಬೇಕೋಸ್ಕರ ಒಂದು ಹೇಳಿದ, ನೋಡಿ ನಾನು ಸತ್ರೆ ನನ್ನ ದೇಹದ ಮೇಲೆ ಎಲ್ಲರೂ 1 ಲಕ್ಷ ರೂಪಾಯಿ ಇಡಬೇಕು. ಹಾಗಾದ್ರೆ ನಿಮಗೆ ಕೊಂಡೋಗ್ಲಿಕ್ಕೆ ಹೌದು, ಅದು ನಾನು ನೀವು ಇಟ್ಟಿ, ನಾನು ಅದನ್ನು ಕೊಂಡೋಗ್ತೇನೆ ಅಂತ ಅಪ್ಪ ಹೇಳಿದ. ಅಪ್ಪನ ಮಾತನ್ನ ತಿರಸ್ಕಾರ ಮಾಡಲಿಕ್ಕೆ ಮಕ್ಕಳಿಗೆ ಆಗಲಿಲ್ಲ. ಅವನು ಹೇಳಿದಂತೆ ಸತ್ತು ಒಂದು ದಿವಸ. ಪಾಪ 3 ಜನ ಮಕ್ಕಳು ಬಂದ್ರು. ಡಾಕ್ಟ್ರು ಹೇಳಿದ್ರು, ನನ್ನ ಅಪ್ಪ 1 ಲಕ್ಷ ಕೊಡ್ಲಿಕ್ಕೆ ಹೇಳಿದಾನೆ, ನಾನು 1 ಲಕ್ಷ ಕೊಡ್ತೆ. ಅವನು 1 ಲಕ್ಷ ಗಣದ ಮೇಲೆ ಇಟ್ಟ, ಕೈ ಮುಗಿದ, ಕಣ್ಣೀರು ಹಾಕಿದ. ಅಪ್ಪ, ನೀವು ಹೇಳಿದಂತೆ ನಾನು ನನ್ನ ಕರ್ತವ್ಯವನ್ನು ಪಾಲಿಸಿ ಮಾಡಿದ್ದೇನೆ ಅಂತ 1 ಲಕ್ಷ ಕ್ಯಾಶ್ ಇಟ್ಟ, ನಗದು ಹಣ. 2ನೇ ಇಂಜಿನಿಯರ್ ಬಂದ, ಓ ನನ್ನ ಅಣ್ಣ ಡಾಕ್ಟರ್ ಇಟ್ಟಿದ್ದಾರೆ 1 ಲಕ್ಷ, ನಾನು ಕೂಡ ಅದೇ ಮಾಡಬೇಕು ಅಂತ ಕೇಳು ಆ ಲಕ್ಷ್ಮಿಗೆ ಕೈ ಮುಗಿದು 1 ಲಕ್ಷ ರೂಪಾಯಿ ಹಣದ ಮೇಲೆ ಇಟ್ಟು ಹೋದ. 3ನೇ ಬಂದ, ಚಾರ್ಟೆಡ್ ಅಕೌಂಟ್ ಅಲ್ಲಿ ಭಾರಿ ಹುಷಾರು. ನಮ್ಮ ಸಿದ್ದರಾಮಯ್ಯಗೆ ಭಾರಿ ಹುಷಾರು. 14 ಫೈನಾನ್ಸ್ ಇದು ಬಜೆಟ್ ಮಂಡನೆ ಮಾಡಿದಾರಲ್ಲ, ಅವರು ಬಂದರು, ನೋಡಿದ್ರು ಅಪ್ಪ ಹೇಳಿದ್ದಾನೆ 1 ಲಕ್ಷ ರೂಪಾಯಿ ಕೊಡಬೇಕು ಅಂತ. ಏನ್ ಮಾಡೋದು? ಬಂದು ನೋಡಿದ 2 ಲಕ್ಷ ರೂಪಾಯಿ ಉಂಟು. ಕಿಸೆ ಇನ್ನೊಂದು ಚೆಕ್ ಬುಕ್ ತಗೊಂಡ. ಆ ಚೆಕ್ ಬುಕ್ನಲ್ಲಿ 3 ಲಕ್ಷ ಅಂತ ಬರ್ತಾ. ಆ 3 ಲಕ್ಷದ ರೂಪಾಯಿನ ಅಲ್ಲಿಟ್ಟ, 2 ಲಕ್ಷ ಕ್ಯಾಶ್ ಅನ್ನ ಕಿಸಿಗಿಟ್ಟು ಹೋದ. ಯಾರಿಗೂ ಸಿದ್ದರಾಮಯ್ಯ ಅಂತ. ಸಿದ್ದರಾಮಯ್ಯ ನಮ್ಮ ಕರ್ನಾಟಕ ಮುಖ್ಯಮಂತ್ರಿ. ಹೌದು. ಇನ್ನು ಈಗ ನಿಮ್ಗೆ ಗೊತ್ತಿರ್ಬೋದು, ಇವತ್ತು ನಮ್ಮ ರಾಜ್ಯ ದಿವಾಳಿ ಅಂತ ಸಾಗ್ತಾ ಇದೆ. ಸಿದ್ದರಾಮಯ್ಯ ಅಂದ್ರೆ ಕರ್ನಾಟಕದ ಒಬ್ಬ ಔರಂಗಜೇಬ. ನೀವು ನೋಡಿ, ನಿನ್ನೆ ನಾನು ನೋಡಿದೆ ಟಿವಿಯಲ್ಲಿ, ಅವರಿಗೆ ಕೇಸರಿ ಫ್ಲಾಗ್ ಟೊಪ್ಪಿಟ್ಟಾಗಿ ತೆಗೆದು ಬಿಸಾಡಿದ್ದಾರೆ, ಸಾಲ ಹಾಕಿದ್ದನ್ನು ಬಿಸಾಡಿದ್ದಾರೆ, ತಿಲಕ ಹಾಕಿದ್ದನ್ನು ಒರೆಸಿದ್ದಾರೆ. ಆದರೆ ನಿನ್ನೆ ಜಮೀರ್ ಖಾನ್ ಅವರನ್ನು ಕರ್ಕೊಂಡು ಮಸೀದಿಗೆ ಹೋದ. ಎಂತ ಮುಖದಲ್ಲಿ ನಗೆ,
ಅವರು ಟೋಪಿ ಇಟ್ರು ಆಹಾ ಹೇಳಿದ, ಸಾಲ ಹಾಕಿದ್ರು ಆಹಾ ಹೇಳಿದ. ನಾಚಿಕೆ ಆಗಬೇಕು ನಿಮಗೆ. ನೀನೊಬ್ಬ ಹಿಂದೂ ಆಗಿ ನೀವು, ನನಗೆ ಅದು ಬೇಸರ ಇಲ್ಲ, ಟೊಪ್ಪಿ ಇಡು ಸಾಲು ಇಡು ಏನ್ ಬೇಕಾದ್ರೂ ಮಾಡಿ, ಆದ್ರೆ ಕೇಸರಿ ಫ್ಲಾಗ್ ಇಟ್ಟಾಗ ನಿಮಗೆ ಯಾಕೆ ಅಷ್ಟು ಬೆಚ್ಚ ಆಗುದು? ಭಾರತ್ ಮಾತಾ ಕಿ ಜೈ ಹೇಳುವಾಗ ನಿಮಗೆ ಯಾಕೆ ನೆತ್ತರು ಬಿಸಿ ಆಗುದು? ಒಂದೇ ಮಾತ್ರ ಹೇಳುವಾಗ ನಿಮಗೆ ಏನು ಕಸಿಬಿಸಿ ಆಗುದು? ಸಿದ್ದರಾಮಯ್ಯನವರೇ, ಕರ್ನಾಟಕದಲ್ಲಿ ಹಿಂದೂ ಮುಸಲ್ಮಾನ್ ಕ್ರೈಸ್ತರು ಎಲ್ಲ ಕರ್ನಾಟಕದ ಕನ್ನಡಿಗರೇ. ನೀವು ಮುಸ್ಲಿಮನ್ ಪ್ರೀತಿ ಮಾಡಿ, ನಾವು ಮಾಡ್ತೀವಿ, ನಾವೇನು ಮುಸ್ಲಿಮರು. ಆದ್ರೆ ಒಂದು ಮಾತ್ರ, ಪಾಕಿಸ್ತಾನ್ ಜಿಂದಾಬಾದ್ ಅಂತ ಹೇಳುವ ಮುಸಲ್ಮಾನರಿಗೆ ನಾವು ಯಾವತ್ತೂ ಗೌರವ ಕೊಡುವುದಿಲ್ಲ. ಬೋಲೋ ಭಾರತ್ ಮಾತಾ ಕಿ ಜೈ ಹೇಳುವಂತ ಮುಸಲ್ಮಾನರಿಗೆ ನಾವು ಯಾವತ್ತೂ ಅವರಿಗೆ ಸಪೋರ್ಟ್ ಮಾಡ್ತೀವಿ, ಅವರನ್ನು ನಾವು ಯಾವತ್ತೂ ಗೌರವ ಕೊಡ್ತೀವಿ. ಇದು ನಮ್ಮ ಚಿಂತನೆ. ಈ ದೇಶದಲ್ಲಿ ಏಕ ನಾಗರಿಕತೆ ಬರಬೇಕು ಅಂತ ಹೇಳೋದು ಅದಕ್ಕೋಸ್ಕರ ನಾವು ಹೇಳೋದು. ಇವತ್ತು ನಿಮ್ಮ ಹತ್ರ ಹೇಳೋದು, ಪೆಟ್ರೋಲ್ ಬೆಲೆ ಮಾಡಿದ್ರಲ್ಲ ನೀವು, ಇದೇ ಸಿದ್ದರಾಮಯ್ಯನವರು 4 ವರ್ಷಗಳ ಹಿಂದೆ ಬಿಜೆಪಿ ಅಧಿಕಾರ ಇದ್ದಾಗ ಪೆಟ್ರೋಲ್ ಬೆಲೆ ಜಾಸ್ತಿ ಆಯ್ತು, ಕೇಂದ್ರ ಸರ್ಕಾರ ಪೆಟ್ರೋಲ್ ಬೆಲೆ ಜಾಸ್ತಿ ಮಾಡಿತು ಅಂತ ಹೇಳಿಕೊಂಡು ಬೈಕಿನ ಬೈಕಿನ ಶವಯಾತ್ರೆ ಮಾಡಿದ್ರಿ. ಇದು ಬೈಕ್ ಅಲ್ಲ, ಇದು ಬಿಜೆಪಿಯ ಶವಯಾತ್ರೆ ಅಂತ ಹೇಳ್ಕೊಂಡು ಹೋದ್ರಲ್ಲ. ಇವತ್ತು ನೀವು ಬೆಲೆ ಏರಿಕೆ ಮಾಡಿ ಪೆಟ್ರೋಲ್ಗೆ 3 ರೂಪಾಯಿ, ಡೀಸೆಲ್ಗೆ 3.5 ರೂಪಾಯಿ ಮಾಡಿ ನೀವು ಇವತ್ತು ಹೋದ್ರಲ್ಲ. ಈಗ ಈ ಯಾರ ಶವವನ್ನ ನಾವು ಯಾತ್ರೆ ಮಾಡಬೇಕು? ಕಾಂಗ್ರೆಸ್ ಶವಯಾತ್ರೆ ಮಾಡಬೇಕು? ಯಾರು ಶವಯಾತ್ರೆ ಮಾಡಬೇಕು? ಇದಕ್ಕೆ ಉತ್ತರಿಸಬೇಕು ಸಿದ್ದರಾಮಯ್ಯನವರೇ. ಇವತ್ತು ಬಸ್ 20% ಬಸ್ಸಿನ ಟಿಕೆಟ್ ಬೆಲೆ ಹೆಚ್ಚು ಮಾಡ್ತೀವಿ ಅಂತ ನೀವು ಹೇಳ್ತಾ ಇದ್ರಿ. ನೋಡಿ, ಯೋಚನೆ ಮಾಡಿ. ಈಗ ಬಸ್ನಲ್ಲಿ ಹೆಂಗಸರಿಗೆಲ್ಲ ಫ್ರೀ, ಎಲ್ಲ ಫ್ರೀ. KSS ಬಸ್ಸಿಗೆ ದುಡ್ಡಿಲ್ಲ, ಟೈರ್ ಆಗಿ ಮೊನ್ನೆ ಒಬ್ಬ ಡ್ರೈವರ್ ಕೊಡೆ ಹಿಡ್ಕೊಂಡು ಡ್ರೈವ್ ಮಾಡ್ತಾ ಹೋಗ್ತದೆ ಬಸ್ನಲ್ಲಿ. ಡ್ರೈವರ್ ಕೇಳಿದ್ರೆ ಏನಮ್ಮ ಸೋರ್ತದೆ, ಇಲ್ಲ ಹಣ ಇಲ್ಲ, ನನ್ಗೆ ಸಂಬಳ ಇಲ್ಲ, ಕಂಡಕ್ಟರ್ಗೆ ಸಂಬಳ ಕೇಳಿ ನೀವು. ಇವತ್ತು KSRTC ಡ್ರೈವರ್ಗಳಿಗೆ ಸಂಬಳ ಇಲ್ಲ, ಕಂಡಕ್ಟರ್ಗೆ ಸಂಬಳ ಇಲ್ಲ, ಅಂಗನವಾಡಿಯವರಿಗೆ ಸಂಬಳ ಇಲ್ಲ, ಟೀಚರ್ಸ್ಗಳಿಗೆ ಸಂಬಳ ಇಲ್ಲ, ಉಪನ್ಯಾಸಕರಿಗೆ ಸಂಬಳ ಇಲ್ಲ, ಸರ್ಕಾರಿ ಅಧಿಕಾರಿಗಳಿಗೆ ಸಂಬಳ ಇಲ್ಲ. ಇವತ್ತು ಎಲ್ಲಿ ಹೋಯ್ತು ದುಡ್ಡು? ಇವತ್ತು ಹೇಳ್ತಾರೆ ಫ್ರೀ ಗಿಫ್ಟ್ ಇದೆಯಲ್ಲ, ಇದನ್ನು ಕೊಡಬೇಕಾದ ಯಾರು ಹೇಳ್ತು? MB ಪಾಟೀಲ್ ಹೇಳ್ತಾ ಇದ್ದಾರೆ, ಇವರದೇ ಸಚಿವ ಹೇಳ್ತಾ ಇದ್ದಾರೆ, ಇವತ್ತು ನಮಗೆ ಫ್ರೀ ಗಿಫ್ಟ್ ಕೊಡ್ಬೇಕು ಅಂತ ಆದ್ರೆ ದುಡ್ಡಿಲ್ಲ, ಅದಕ್ಕೋಸ್ಕರ ನಾವು ಬೆಲೆ ಏರಿಕೆ ಮಾಡಿದೆ ಅಂತ ಹೇಳಿದ್ರೆ ಇವರು ಹೇಳ್ತಾರೆ ಸಮರ್ಥನೆ ಮಾಡ್ತಾ ಇದ್ದಾರೆ. ಇದನ್ನು ಎಂತ ದುರಂತ ನೋಡಿ, ಎಂತ ದುರಂತ ಇದು. ಬಡವರ ದುಡ್ಡನ್ನ ಲೂಟಿ ಮಾಡಿದಂತಹ ಇವರಿಗೆ 2,000, ಇವತ್ತು 3 ಮೊನ್ನೆ ಚುನಾವಣೆ ಬಂದಾಗ ಮಾತ್ರ ಹಾಕಿದ್ರೆ 2,000, ಇನ್ನು ನಿಮಗೆ 2,000 ಬರೋದಿಲ್ಲ. ಹೆಂಗಸರಿಗೆ ನೆನಪಿಟ್ಕೊಳ್ಳಿ, ಇನ್ನವರು ದುಡ್ಡು ಹಾಕೋದಿಲ್ಲ. ಇನ್ನು ನಿಮ್ಮಿಂದ ಹೊಡೆದು 4 ರೂಪಾಯಿ 25 ಪೈಸೆ ಅಂತ ಯೂನಿಟ್ಗಿಂತ ಕರೆಕ್ಟ್ ಇವತ್ತು 7 ರೂಪಾಯಿ 30 ಪೈಸೆ ಹಾಕಿದಾರಲ್ಲ. 500 ರೂಪಾಯಿ ಬರ್ತಿದ್ದಂತ ಕರೆಂಟ್ ಬಿಲ್ಲು 1,500 ಬರ್ತಾ ಇದಲ್ಲ. ಇದಕ್ಕೆ ಯಾರು ಹೊಣೆ? ಇಂಥ ಸರ್ಕಾರ ಬೇಕಾ ನಮಗೆ? ಇಂಥ ಸರ್ಕಾರ ಬೇಕಾ? ಕಾಂಗ್ರೆಸ್ ಪಕ್ಷಕ್ಕೆ ಇವರ ಫ್ರೀ ಗಿಫ್ಟ್ ಇಂದ ಬಹುದೊಡ್ಡ ಕಥೆ ಇದೆ, ನಿಮ್ಗೆ ಗೊತ್ತಿರಬಹುದು. ನಿಮ್ಗೊಂದು ಹೇಳ್ತೇನೆ. ಒಬ್ಬ ಕಳ್ಳ ಒಂದು ಮನೆಗೆ ಕದೀಲಿಕ್ಕೆ ಹೋದಂತೆ. ಕದೀಲಿಕ್ಕೆ ಹೋದಾಗ ಮೆಲ್ಲ ಗೋಡೆ ಹತ್ತಿರುವಾಗ ಕಂಪೌಂಡ್ ಗೋಡೆ ಹತ್ತುವಾಗ ನಾಯಿ ಇತ್ತು. ಪರಿಸ್ಥಿತಿ ತಂಗಲಾಗ್ಬೋದು. ನಾಯಿಯನ್ನು ನೋಡಿದ, ನಾಯಿ ಮಾತಾಡ್ಲಿಲ್ಲ, ಬೊಗಳಿಲ್ಲ, ಮೆಲ್ಲ ಕೆಳಗಿಳಿದ. ಆದ್ರೂ ನಾಯಿ ಬೊಗಳಿಲ್ಲ. ಮೆಲ್ಲ ಮನೆಯ ಬಾಗಿಲ ಹತ್ರ ಹೋದ. ಅವನಿಗೆ ಒಂದು ತಲೆಗಾಯ್ತು. ಇತ್ಯಾನು ಉಲಯ ಪೋಣಗ ಹುಲ್ಲೊಂದು ನಾಯಿ ಗೊಬ್ಬೆ ಹಾಕಂಡ, ಇಲ್ಲದಕ್ಕೆ ಲಕ್ಕಂಡ ಹೆಂಗ್ ಕಂಡ್ಯಾರ. ಅವನು ಏನ್ ಮಾಡಿದ, ಕಿಸೆಯಿಂದ 2 ಬಿಸ್ಕೆಟ್ ಅದಕ್ಕೆ ಹಾಕಿದ. ಬಿಸ್ಕಿಟ್ ಹಾಕಿದ್ದು ನಾಯಿ ಬಹು ಅಂತ ಜೋರ್ ಬಹು ಬೆಳೆಸೋದು ಆಯ್ತು. ಎಲ್ಲ ಹಾಕಿದ್ದ ತಪ್ಪಾಯ್ತಲ್ಲ, ಯಾಕೆ ಅಂತ ಕೇಳ್ದ. ನಾಯಿ ಹತ್ರ ಕೇಳ್ದ, ಮರ ನಾನು ಮೇಲೆ ಬಂದಾಗಲೂ ಬೊಗಳಿಲ್ಲ, ಕೆಳಗಿಳಿದಾಗಲೂ ಬೊಗಳಿಲ್ಲ, ಮನೆಯ ಬಾಗಿಲ ಹತ್ರ ಬೊಗಳಿಲ್ಲ, ಈಗ ಯಾಕೆ ಬೊಗಳಿದೆ ಅಂತ ನಾಯಿ ಹೇಳಿತು. ನೋಡು, ನನಗೂ ನಿನಗೂ ಯಾವ ಸಂಬಂಧನೂ ಇಲ್ಲ, ನಿಮ್ಗೆ ಯಾವ ಸಂಬಂಧ ಇಲ್ಲ. ಆದ್ರೆ ಯಾವಾಗ ಬಿಸ್ಕಿಟ್ ಧರ್ಮಾರ್ಥವಾಗಿ ನನಗೆ ಹಾಕಿದಾಗ ನನಗೆ ಗೊತ್ತಾಯ್ತು ನೀನು ಏನೋ ಕಿತಾಪತಿ ಮಾಡ್ಲಿಕ್ಕೆ ಇಲ್ಲಿ ಬಂದಿದ್ದೀನಿ. ಅದಕ್ಕೋಸ್ಕರ ಇವತ್ತು ಸಿದ್ದರಾಮಯ್ಯ ಕೊಟ್ಟದ್ದು 2,000 ರೂಪಾಯಿ ಬಸ್ಸಿಗೆ ಫ್ರೀ, ಕರೆಂಟ್ ಫ್ರೀ. ಅದು ಇಷ್ಟು ಕೊಟ್ಟದ್ದು ಅದಕ್ಕಲ್ಲ, ನಿಮ್ಮ ಓಟು ತಗೊಂಡು ನಿಮ್ಮನ್ನು ಮಂಗೆ ಮಾಡಿ, ನಿಮ್ಮನ್ನು ಮರಳು ಮಾಡಿ, ನಿಮ್ಮ ಮುಖಾಂತರ ದುಡ್ಡು ಮಾಡಲಿಕ್ಕೆ ಹೊರಟಂತ ಕಾಂಗ್ರೆಸ್ ಪಕ್ಷ ರಾಹುಲ್ ಗಾಂಧಿಗೆ ಮುಟ್ಟಿಸಿ. ಅದಕ್ಕೆಲ್ಲ ನೋಡಿ 187 ಕೋಟಿ ರೂಪಾಯಿ ನಮ್ದು ವಾಲ್ಮೀಕಿ ನಿಗಮದಿಂದ. ಯಾರ್ದು ಹಣ? SC/ST ಅವರ ಹಣ, ಅದು ಬಡವರ ಹಣ. ಅದನ್ನು 187 ಕೋಟಿಗೆ ಹಣ ಲಪಡಾಯಿ ಮಾಡಿದ್ರಲ್ಲ. ರಾಜೀನಾಮೆ ಯಾರು ಕೊಡಬೇಕು? ಹರೀಶ್ ಪೂಂಜಾ ರಾಜೀನಾಮೆ ಕೊಡಬೇಕು, ಸಿದ್ದರಾಮಯ್ಯ ರಾಜೀನಾಮೆ ಕೊಡಬೇಕು. ಹರೀಶ್ ಪೂಂಜಾ ರಾಜೀನಾಮೆ ಕೊಡ್ಲಿಕ್ಕೆ ಹೇಳ್ತಾ ಇದ್ದಾರೆ. ಕೇಳುವಂತ ಧೈರ್ಯ ಇದೆಯಾ?
ದಮ್ಮಿದ್ರೆ ಹೇಳಿ. ದಮ್ಮು, ಮಾನ, ಮರ್ಯಾದೆ, ನಾಚಿಕೆ, ಮುಖದಲ್ಲಿ ಏನಾದ್ರೂ ಒಂದು ಒಳ್ಳೆ ಚರ್ಮ ಇದ್ರೆ ಸಿದ್ದರಾಮಯ್ಯ ಕೊಡ್ಬೇಕು ರಾಜೀನಾಮೆ. ಅರ್ಥ ಮಾಡಿಕೊಂಡು ನಾವು ಮಾಡಬೇಕು. ಇವತ್ತು ಎಲ್ಲಿ ಇಡೀ ಕರ್ನಾಟಕದಲ್ಲಿ ಎಲ್ಲ ಜಿಲ್ಲೆಗಳಲ್ಲಿ ಎಲ್ಲ ತಾಲೂಕು ಕೇಂದ್ರಗಳಲ್ಲಿ ಇವತ್ತು ಪ್ರತಿಭಟನೆ ಬಿಜೆಪಿ ಕಾರ್ಯಕರ್ತರು ಮಾಡ್ತಾ ಇದ್ದಾರೆ. ಯಾರಿಗೋಸ್ಕರ ಮಾಡ್ತಾ ಇದ್ದಾರೆ? ಈ ಕರ್ನಾಟಕದ 106 ಕೋಟಿ ಕನ್ನಡಿಗರನ್ನ ಬದುಕಿಸಬೇಕು, ಅವರನ್ನ ಈ ರಾಜ್ಯದ ಒಬ್ಬ ಒಳ್ಳೆಯ ನಾಗರಿಕರನ್ನಾಗಿ ಮಾಡಬೇಕು ಅಂತ ಆ ತೀರ್ಮಾನದಲ್ಲಿ ಇವತ್ತು ಈ ಹೋರಾಟವನ್ನು ಮಾಡ್ತಾ ಇದೆ. ಬಂಧುಗಳೇ, ಯೋಚನೆ ಮಾಡಿ. ಇದು ಇವತ್ತು ಇಲ್ಲಿ ಭ್ರಷ್ಟ ಕಾಂಗ್ರೆಸ್ ಸರ್ಕಾರವನ್ನ ಅಭಿವೃದ್ಧಿ ಕಳೆದ 5 ವರ್ಷದಲ್ಲಿ ನಿಮ್ಮ ಶಾಸಕರು ಹರೀಶ್ ಪೂಂಜಾರವರು 3,500 ಕೋಟಿ ರೂಪಾಯಿ ತಂದ್ರಲ್ಲ ಈ ಬೆಳ್ತಂಗಡಿ ಕ್ಷೇತ್ರಕ್ಕೆ. ಎಷ್ಟೋ ಮಾರ್ಗಗಳು ಕಾಂಕ್ರೀಟ್ ಕಂಡವು, ಎಷ್ಟೋ ಮಾರ್ಗಗಳು ಡಾಮರ್ ಕಂಡವು, ಅಣೆಕಟ್ಟುಗಳಾದವು, ಕಿಂಡಿ ಅಣೆಕಟ್ಟುಗಳಾದವು, ಎಲ್ಲ ರೀತಿಯ ಅಭಿವೃದ್ಧಿ ಮಾಡಿದ್ದಾರೆ. ಇವತ್ತು 1 ವರ್ಷ ಆಗ್ಲಿಕ್ಕೆ ಬಂತು. ಈ ನಮ್ಮ ಹರೀಶ್ ಪೂಂಜಾರಿಗೆ 1 ರೂಪಾಯಿ, ಕೋಟಿ ಬಿಡಿ, 1 ರೂಪಾಯಿ ಅಭಿವೃದ್ಧಿಗೆ ತರಲಿಕ್ಕೆ ಸಾಧ್ಯ ಆಗಿಲ್ಲ. ಇದು ಏನು ಕಾರಣ? ಬಿಟ್ಟಿ ಭಾಗ್ಯ. ಇನ್ನು ಬಿಟ್ಟಿ ಭಾಗ್ಯ ಅಲ್ಲ, ಇನ್ನು ನಮ್ಮನ್ನು ತಟ್ಟಿ ಭಾಗ್ಯ ಮಾಡ್ತಾರೆ ಅವರು. ನೆನ್ಪಿಟ್ಟುಕೊಳ್ಳಿ, ನಾವು ತಟ್ಟಿಯನ್ನು ಬಡಿಬೇಕಷ್ಟೇ, ಬೇರೆ ಏನು ಆಗುತ್ತಾ ಇಲ್ಲ. ಅದಕ್ಕೋಸ್ಕರ ಇಲ್ಲಿದ್ದಂತ ಎಲ್ಲ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರ ವಿನಂತಿ ಮಾಡ್ತಾ ಇದ್ದೇನೆ. ಈ ಹೋರಾಟಕ್ಕೆ ಇದೊಂದು ಟ್ರೇಲರ್. ಇವತ್ತಿನ ನಮ್ಮ ಈ ಪ್ರತಿಭಟನೆ ಈ ಜಿಲ್ಲೆಯ ಟ್ರೇಲರ್. ಮುಂದೆ ಸಿನಿಮಾ ತುಂಬಾ ಬಾಕಿ ಇದೆ, ಅದನ್ನು ನಾವು ಮುಂದುವರಿಸ್ತೇವೆ ಅಂತ ಹೇಳಿಕೊಂಡು ಅವಕಾಶಕ್ಕೆ ಒಂದಿಷ್ಟು ಮಾತು ಮುಗಿಸ್ತಾರೆ. ಭಾರತ್ ಮಾತಾ ಕಿ, ಭಾರತ್ ಮಾತಾ ಕಿ. ಭ್ರಷ್ಟ ಕಾಂಗ್ರೆಸ್ ಪಕ್ಷಕ್ಕೆ, ಅಭಿವೃದ್ಧಿಯ ದೇಶ ರಾಜಕಾರಣಕ್ಕೆ, ಕಾಂಗ್ರೆಸ್ ಮುಕ್ತ ಬೆಳ್ತಂಗಡಿಗೆ, ಬಡವರ ದುಡ್ಡನ್ನು ಲೂಟಿ ಮಾಡಿದ ಕಾಂಗ್ರೆಸ್ ಸರ್ಕಾರಕ್ಕೆ, ಕಾಂಗ್ರೆಸ್ ನಡಿಗೆ ದೇಶ ರಾಜಕಾರಣಿಗೆ, ಕಾಂಗ್ರೆಸ್ ನಡಿಗೆ ದೇಶ ರಾಜಕಾರಣಿಗೆ ದ್ವೇಷ ರಾಜಕಾರಣ ಕೊನೆಗೊಳ್ಳಬೇಕು. ಇಲ್ಲಿ ಹಿಂದೆ ಹೇಗೆ ಇಲ್ಲಿ ವಸಂತ ಬಂಗೇರ್ ಇದ್ರು, ಅವರು ಯಾವತ್ತೂ ಈ ರೀತಿ ಮಾಡಿಲ್ಲ. ನನ್ಗೆ ಪರಿಚಯ ಇದ್ದವರು ಇಲ್ಲಂತಲ್ಲ, ಅವ್ರು ಇಂಥ ರಾಜಕಾರಣ ಮಾಡಿಲ್ಲ. ಇವತ್ತು ಬೆಂಗಳೂರಿನವ್ರು ಬಂದು ಇಲ್ಲಿ ರಾಜಕಾರಣ ಮಾಡ್ತೇವೆ, ನೀವು ಬೆಳ್ತಂಗಡಿಯವರು ಏನ್ ಮಾಡ್ತೀರಾ? ನಿಮಗೆ ಸ್ವಾಭಿಮಾನ ಇಲ್ವಾ? ನಿಮ್ಮಲ್ಲಿ ಛಲ ಇಲ್ವಾ? ನಿಮ್ಮಲ್ಲಿ ಶ್ರದ್ಧೆ ಇಲ್ವಾ? ನಿಮ್ಮಲ್ಲಿ ದಮ್ಮ ಇಲ್ವಾ? ಈ ದಮ್ಮನ್ನ ತೋರಿಸಿ ಇಲ್ಲಿಂದ ಜಾಡಿಸಿ ಓಡಿಸಬೇಕು. ಏನು ಜಾಡಿಸಿ ಓಡಿಸುವಂತ ಕೆಲಸ ನೀವು ಮಾಡಬೇಕು. ಬೆಳ್ತಂಗಡಿಯಲ್ಲಿ ಭಾರತೀಯ ಜನತಾ ಪಾರ್ಟಿಯ ಧ್ವಜ ಭಾರತ್ ಮಾತಾ ಕಿ ಜೈ 365 ದಿನ ಕೂಡ ಅದು ಘೋಷಣೆಯ ಮುಖಾಂತರ ಇರಬೇಕು ಅಂತ ಹೇಳಿಕೊಂಡು ಅವಕಾಶಕ್ಕೆ ವಂದಿಸಿ 2 ಮಾತುಗಳು ಮುಗಿಸ್ತೇನೆ. ಜೈ ಹಿಂದ್. ವಂದನೆಗಳು ಹರಿಕೃಷ್ಣ ಬಂಡವಾಳ ಅವರೇ. ಈಗಾಗಲೇ ನಮ್ಮ ತಾಲೂಕಿನ ಅಭಿವೃದ್ಧಿ ಅಧಿಕಾರರು, ಅದರೊಂದಿಗೆ ಕಾರ್ಯಕರ್ತರಿಗೆ ಅನ್ಯಾಯವಾದಾಗ ಬೆನ್ನಿಗೆ ಬೆನ್ನು ಕೊಟ್ಟು ನಿಲ್ಲುವಂತಹ ನಮ್ಮೆಲ್ಲ ನಾಯಕರಾಗುವಂತಹ ಹರೀಶ್ ಪೂಂಜಾರ್ ಅವರು ಪ್ರತಿಭಟನಾಕಾರರನ್ನು ಉದ್ದೇಶಿಸಿ ಮಾತಾಡಬೇಕಾಗಿ ವಿನಂತಿಯನ್ನು ಮಾಡಿಕೊಳ್ತಿದ್ದಾರೆ. बोलो भारत माता की ಬೆಳ್ತಂಗಡಿ ಕನ್ನಡ ರಾಜ್ಯದಲ್ಲಿ ಬೆಳ್ತಂಗಡಿಯಲ್ಲಿ ಅನೇಕ ವರ್ಷದಿಂದ ಪ್ರಜಾಪ್ರಭುತ್ವ ವ್ಯವಸ್ಥೆಯ ಅಡಿಯಲ್ಲಿ ಹೋರಾಟಗಳನ್ನು ನಡೆದಿದೆ. ನಾವು ಹೋರಾಟದಲ್ಲಿ ಭಾಗವಹಿಸಿದ್ದೇವೆ. ಒಂದು ಪಾರ್ಟಿಯ ಹೋರಾಟ ನಡೆದ್ರೆ ಅಥವಾ ಪರಿವಾರ ಸಂಘಟನೆಗಳ ಹೋರಾಟ ನಡೆದ್ರೆ ಎಷ್ಟು ಪೊಲೀಸ್ನವ್ರು ಇರ್ತಾರಪ್ಪ ಅಂತ ಹೇಳಿದ್ರೆ, ಅಪ್ಪಪ್ಪ ಅಂತ ಹೇಳಿದ್ರೆ ಒಂದು 10 ಜನ ಬೆಳ್ತಂಗಡಿಯ ಹೋರಾಟದ ಸಂದರ್ಭದಲ್ಲಿ ಪೊಲೀಸರು ಇರುವುದನ್ನು ನಾವು ಕಂಡಿದ್ದೇವೆ. ಆದರೆ ಇವತ್ತು ನಮ್ಮ ಈ ಹೋರಾಟದಲ್ಲಿ ಭಾಗವಹಿಸಿರ್ತಕ್ಕಂಥ ಪೊಲೀಸರ ಸಂಖ್ಯೆ ಎಷ್ಟು ಅಂತ ಹೇಳಿದ್ರೆ ಸುಮಾರು 2 ವ್ಯಾನ್ಗಳು ನನ್ನ ಕಣ್ಣೆದುರಿಗೆ ಕಾಣ್ತಾ ಇದೆ. ಸುಮಾರು 200ಕ್ಕಿಂತಲೂ ಹೆಚ್ಚು ಪೊಲೀಸ್ನವರು ಇದ್ದಾರೆ. ಇದರ ಈ ರೀತಿಯ ವ್ಯವಸ್ಥೆಗಳು ಇಲ್ಲಿ ನಿರ್ಮಾಣ ಆಗ್ಲಿಕ್ಕೆ ಕಾರಣ ಏನು ಅಂತ ಹೇಳಿದ್ರೆ, ಬೆಳ್ತಂಗಡಿಯ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರನ್ನು ಮುಟ್ಟಿದ್ರೆ ಯಾವತ್ತೂ ಬಿಡೋದಿಲ್ಲ, ನಾವು ರಸ್ತೆಗೆ ಇಳಿತೇವೆ ಅನ್ನುವಂತ ಭಾರತೀಯ ಜನತಾ ಪಾರ್ಟಿಯ ಶಕ್ತಿ ಇವತ್ತು ಈ ಮಟ್ಟದಲ್ಲಿ ಪೊಲೀಸ್ ಇಲಾಖೆಯನ್ನು ರಸ್ತೆಗಿಳಿಸ್ತಕ್ಕಂಥ ಪ್ರಯತ್ನ ಕಾಂಗ್ರೆಸ್ನವರು ಹೆದರಿ ಈ ರೀತಿಯಲ್ಲಿ ಮಾಡಿದ್ದಾರೆ ಅನ್ನುವಂಥದ್ದನ್ನು ನಾನು ಹೇಳ್ತಾ, ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರ ಹೋರಾಟಕ್ಕೆ ಜಯ ಆಗಿದೆ ಅನ್ನುವಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಬೆಳ್ತಂಗಡಿಯಲ್ಲಿ ದ್ವೇಷದ ರಾಜಕಾರಣ ಇರಲಿಲ್ಲ. ಹರಿಯಾಣ ಹೇಳಿದಾಗೆ ವಸಂತ ಬಂಗೇರು ಇಲ್ಲಿ ಶಾಸಕರಾಗಿದ್ರು. ಯಾವತ್ತೂ ದ್ವೇಷದ ರಾಜಕಾರಣ ಮಾಡಿದವರಲ್ಲ ಅವರು. ಯಾರು ದ್ವೇಷದ ರಾಜಕಾರಣದ ಬಗ್ಗೆ
ಚಕಾರ ಎತ್ತಿದ ಉದಾಹರಣೆಗಳು, ಪ್ರತಿಭಟನೆಗಳು ಅಥವಾ ಮಾತುಗಳು ಇಲ್ಲ ಪ್ರಸಾದ್ ಜಿ. ಆದ್ರೆ ಇವತ್ತು ಕಳೆದ 1 ವರ್ಷದಿಂದ ನಮ್ಮ ತಾಲೂಕಿನಲ್ಲಿ ನಡೆಯತಕ್ಕಂಥ ದ್ವೇಷದ ರಾಜಕಾರಣ, ವಿನಾಕಾರಣ ಯುವ ಮೋರ್ಚಾದ ಅಧ್ಯಕ್ಷ ಶಶಿರಾಜ್ ಮೇಲೆ FIR ಅನ್ನು ಹಾಕಿ ಪೊಲೀಸ್ ಇಲಾಖೆಯ ಮೇಲೆ ಒತ್ತಡವನ್ನು ಹಾಕಿ ಅರೆಸ್ಟ್ ಮಾಡಿಸ್ತಾರೆ. ಅದೇ ರೀತಿ ಒಬ್ಬ ಸಾಮಾನ್ಯ ಕಾರ್ಯಕರ್ತ ಪ್ರಮೋದ್ ಮಾಡ್ತಕ್ಕಂಥ ವ್ಯವಹಾರವನ್ನು ಹತ್ತಿಕ್ಕಬೇಕೆನ್ನುವಂತ ಕಾರಣಕ್ಕೋಸ್ಕರ FIR ಮಾಡಿಸ್ತಾರೆ. ಭಾರತೀಯ ಜನತಾ ಪಾರ್ಟಿಯ ST ಮೋರ್ಚಾದ ಅಧ್ಯಕ್ಷ ರಾಜೇಶ್ ಮಲೆಕುಡಿ ಅವರ ಮೇಲೆ ವಿನಾಕಾರಣ ತಲವಾರ್ನಿಂದ ಕಾಂಗ್ರೆಸ್ನ ಒಬ್ಬ ಪುಡಾರಿ ಹತ್ಯೆಯನ್ನು ಮಾಡಲಿಕ್ಕೆ ಸಂಚು ಹಾಕಿಸಿ ಹತ್ಯೆಯನ್ನು ಮಾಡುವ ಪ್ರಯತ್ನವನ್ನು ಮಾಡ್ತಾನೆ. ಆ ಕಳೆಂಜದ ಉಮಾಮಹೇಶ್ವರ ದೇವರ ಆಶೀರ್ವಾದದಲ್ಲಿ 1 ಇಂಚು ಅಂತರದಿಂದ ಪ್ರಾಣಾಪಾಯದಿಂದ ರಾಜೇಶ್ ಪಾರಾಗ್ತಾರೆ. 1 ವರ್ಷದಲ್ಲಿ ಈ ರೀತಿ ಒಂದು ಜನಸಾಮಾನ್ಯರು ಕಾರ್ಯಕರ್ತರ ಮೇಲೆ ದ್ವೇಷದ ರಾಜಕಾರಣ ಮಾಡಿರ್ತಕ್ಕಂಥ ಈ ರೀತಿಯ ರಾಜಕಾರಣ ಪ್ರಾಯಶಃ ಕರ್ನಾಟಕ ರಾಜ್ಯದ ಯಾವುದೇ ವಿಧಾನಸಭಾ ಕ್ಷೇತ್ರದಲ್ಲಿ ನಡೆಯಲಿಕ್ಕೆ ಸಾಧ್ಯ ಇಲ್ಲ, ನಡೆದೂ ಇಲ್ಲ. ಪ್ರಾಯಶಃ ಇದಕ್ಕೆ ಕಾರಣ ಮಲ್ಲೇಶ್ವರಂನಿಂದ ಆಗಮಿಸಿರ್ತಕ್ಕಂಥ ಆ ರೌಡಿ ಪುಡಾರಿಯಿಂದಲೇ ಈ ರೀತಿಯ ರಾಜಕಾರಣ ನಡೀತಾ ಇದೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ. ಪ್ರಾಯಶಃ ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ, ದೇವರು ನಮ್ಮೊಟ್ಟಿಗಿದ್ದಾನೆ, ದೇವರು ನಮ್ಮೊಟ್ಟಿಗಿದ್ದಾರೆ. ಆ ಕಾರಣಕ್ಕೋಸ್ಕರನೇ ಶಶಿರಾಜ್ಗೆ ನ್ಯಾಯಾಲಯ ಜಾಮೀನನ್ನು ಕೊಡುತ್ತದೆ, ಪ್ರಮೋದಿಗೆ ನ್ಯಾಯಾಲಯ ಜಾಮೀನು ಕೊಡುತ್ತದೆ. ವಿನಾಕಾರಣ ರಾಜೇಶ್ ಮಲೆಕುಡಿ ಅವರ ಮೇಲೆ ಒಂದು ನೆನಪಿಟ್ಟುಕೊಳ್ಳಿ, ನಮ್ಮ ಮನೆಯ ಮಗಳನ್ನು, ನಮ್ಮ ಮನೆಯ ಮಗುವನ್ನು ವಿನಾಕಾರಣ ದ್ವೇಷದ ರಾಜಕಾರಣಕ್ಕೋಸ್ಕರ ಲೈಂಗಿಕ ದೌರ್ಜನ್ಯ ಎನ್ನುವಂತ ಹೆಸರಿನಲ್ಲಿ ಯಾವುದೋ ಒಬ್ಬ ಬೆಂಗಳೂರಿನ ಪುಡಿ ರೌಡಿ ಬೆಳ್ತಂಗಡಿ ಅವನು ಹೇಳಿದಾನೆ ಎನ್ನುವ ಕಾರಣಕ್ಕೋಸ್ಕರ ಒಬ್ಬ ತಂದು ಹಾಸ್ಪಿಟಲ್ ಅಲ್ಲಿ ಮಲಗಿಸಿ ಇವತ್ತು ಫೋಕ್ಸೋ ಕೇಸ್ ಹಾಕ್ತಕ್ಕಂತ ಕೆಲಸವನ್ನು ಮಾಡ್ತಾರಂತ ಆದ್ರೆ ಇದನ್ನು ದೇವರು ಮೆಚ್ಚೋದಿಲ್ಲ. ನ್ಯಾಯಾಲಯವು ಸಹ ಫೋಕ್ಸೋ ಕೇಸಿನ ಅಡಿಯಲ್ಲಿ 5 ದಿವಸದಲ್ಲಿ ರಾಜೇಶ್ ಮಲೆಕುಡಿ ಅವರಿಗೆ ಜಾಮೀನನ್ನು ಮಂಜೂರು ಮಾಡುವ ಮೂಲಕ ಈ ರೀತಿಯ ದ್ವೇಷದ ರಾಜಕಾರಣವನ್ನು ನಾವು ಸಹಿಸೋದಿಲ್ಲ ಎನ್ನುವಂಥದ್ದನ್ನು ನ್ಯಾಯಾಲಯವು ಸಮೇತ ಇವತ್ತು ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರ ರಕ್ಷಣೆಗೆ ನಿಂತಿರತಕ್ಕಂಥದ್ದನ್ನು ನಾವು ಇಲ್ಲಿ ಈ ಸಂದರ್ಭದಲ್ಲಿ ಉಲ್ಲೇಖ ಮಾಡಬೇಕು ಬಂಧುಗಳೇ. ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ, ಇವತ್ತು ಶಶಿರಾಜ್ ಬಿಡುಗಡೆಯಾಗಿ ಬಂದಿರತಕ್ಕಂಥದ್ದು, ಪ್ರಮೋದ್ ಆಂಟಿಸಿಪೇಟರಿ ಬೇಲ್ ಮೂಲಕ ಹೊರಗಡೆ ಬಂದಿರತಕ್ಕಂಥದ್ದು, ರಾಜೇಶ್ ಮಲೆಕುಡಿ ಅವರು ಆಂಟಿಸಿಪೇಟರಿ ಬೇಲ್ ಮೂಲಕ ಜಾಮೀನಿನ ಮೂಲಕ ಬಿಡುಗಡೆಗೊಂಡ್ರು ಇವತ್ತು ಆಸ್ಪತ್ರೆಯಲ್ಲಿ ಚಿಕಿತ್ಸೆಯಲ್ಲಿದ್ದಾರೆ, ಮಂಗಳೂರಿನ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯಲ್ಲಿದ್ದಾರೆ. ಇವರು ಎಷ್ಟು ದ್ವೇಷದ ರಾಜಕಾರಣ ರಾಜೇಶ್ ಮಲೆಕುಡಿ ಅವರ ಮೇಲೆ ಮಾಡಿದ್ರು ಅಂತ ಹೇಳಿದ್ರೆ, ಬೆನಕದಲ್ಲಿ ಅಡ್ಮಿಟ್ ಆಗಿದ್ರು ರಾಜೇಶ್ ಅವರು. ಬೆನಕದಲ್ಲಿ ಅಡ್ಮಿಟ್ ಆಗಿ ಇನ್ನೂ ಅವರ ಆಗಿರ್ತಕ್ಕಂಥ ಗಾಯ ವಾಸಿಯಾಗಿರ್ಲಿಲ್ಲ. ಅದೇ ಸಂದರ್ಭದಲ್ಲಿ ಮಂಗಳೂರಿನ DHO ಮೂಲಕ ಈ ಕಾಂಗ್ರೆಸ್ನ ಸರ್ಕಾರದ ಮಂತ್ರಿಗಳು, ಬೆಳ್ತಂಗಡಿ ತಾಲೂಕಿನ ಕಾಂಗ್ರೆಸ್ನ ಪುಡಾರಿಗಳ ಆಜ್ಞೆಯ ಮೇಲೆಗೆ DHO ಅವರು ಬೆನಕ ಆಸ್ಪತ್ರೆಯ ವೈದ್ಯಾಧಿಕಾರಿಗಳು ಹೇಳ್ತಾರೆ, ತಕ್ಷಣ ರಾಜೇಶ್ ಅನ್ನು ನೀವು ಡಿಸ್ಚಾರ್ಜ್ ಮಾಡಬೇಕು ಅಂತ ಹೇಳಿ. ಯಾವಾಗ ರಾಜೇಶ್ ಹೋಗಿ ಅಡ್ಮಿಟ್ ಆಗ್ತಾರ, ಅಲ್ಲಿಂದ ಮೊನ್ನೆವರೆಗೂ ಬೇಲ್ ಆಗುವವರೆಗೂ ಒಬ್ಬ ಪೊಲೀಸ್ ಪೇದೆಯನ್ನು ಅವರ ರೂಮಿನಲ್ಲಿ ಕೂರಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ. ಯಾಕಂತ ಹೇಳಿದ್ರೆ ಇಮ್ಮಿಡಿಯೇಟ್ ಡಿಸ್ಚಾರ್ಜ್ ಮಾಡಿ ಅರೆಸ್ಟ್ ಮಾಡಬೇಕೆನ್ನುವಂತ ಒಂದು ಷಡ್ಯಂತ್ರವನ್ನು ರೂಪಿಸಿರುವ ಕಾರಣಕ್ಕೋಸ್ಕರ ನಾನು ಹೇಳ್ತೇನೆ, ಭಾರತೀಯ ಜನತಾ ಪಾರ್ಟಿ ಹಿಂದೂ ಧರ್ಮದ ಆಧಾರದಲ್ಲಿ ರಾಜಕಾರಣ ಮಾಡತಕ್ಕಂಥ ಪಾರ್ಟಿ, ಹಿಂದೂ ಧಾರ್ಮಿಕ ಶ್ರದ್ಧೆಯನ್ನು ಉಳಿಸಿಕೊಂಡಿರ್ತಕ್ಕಂಥ ಪಾರ್ಟಿ. ನೀವು ಯಾವುದೇ ರೀತಿಯಾಗಿರ್ತಕ್ಕಂಥ ಈ ರೀತಿಯ ಷಡ್ಯಂತ್ರಗಳನ್ನು ರೂಪಿಸಿದ್ರೆ ನಾವು ನಂಬಿರ್ತಕ್ಕಂಥ ದೇವರು ನಮಗೆ ರಕ್ಷಣೆಗೆ ಬರ್ತಾರೆ ಎನ್ನುವಂಥದ್ದಕ್ಕೆ 3 ಜನರಿಗೆ ಸಿಕ್ಕಿರ್ತಕ್ಕಂಥ ಜಾಮೀನೇ ಸಾಕ್ಷಿ ಎನ್ನುವಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ ಬಂಧುಗಳೇ. ಈ ರೀತಿಯ ದ್ವೇಷದ ರಾಜಕಾರಣವನ್ನು ನಿಲ್ಲಿಸ್ತಕ್ಕಂಥ ಕೆಲಸವನ್ನು ಬೆಳ್ತಂಗಡಿಯ ಕಾರ್ಯಕರ್ತರು, ಬೆಳ್ತಂಗಡಿಯ ಮತದಾರರು ಮಾಡೇ ಮಾಡ್ತಾರೆ. ನಾವು ಹೇಳ್ತಾ ಇದ್ವಿ, ನಿಮ್ಮನ್ನು ಇಲ್ಲಿಂದ ಮಲ್ಲೇಶ್ವರಂಗೆ ಪಾರ್ಸಲ್ ಮಾಡ್ತಾರೆ ಅಂತೇಳಿ. ನಾವು ಬಿಜೆಪಿಯ ಕಾರ್ಯಕರ್ತರು ಚಿಂತನೆ ಮಾಡಬೇಕಾದಂತಹ ಅವಶ್ಯಕತೆನೇ ಇಲ್ಲ. ನಾನು ನಿಮ್ಮ ಮುಂದೆ ಈ ಸಂದರ್ಭದಲ್ಲಿ ವಿಶ್ವಾಸದಲ್ಲಿ ಹೇಳ್ತೇನೆ, ಇನ್ನು ಕೆಲವೇ ವರ್ಷಗಳ ಒಳಗಡೆ ಕಾಂಗ್ರೆಸ್ಸಿನ ಬೆಳ್ತಂಗಡಿ ನಾಯಕರೇ ಅವನನ್ನು ಮಲ್ಲೇಶ್ವರಂಗೆ ರಿಫ್ಟ್ ಮಾಡುವಂತ ಕೆಲಸವನ್ನು ಮಾಡ್ತಾರೆ. ಅದಕ್ಕೆ ಬಿಜೆಪಿಯ ಕಾರ್ಯಕರ್ತರ ಅವಶ್ಯಕತೆನೇ ಇಲ್ಲ.
ಬಿಜೆಪಿ ಕಾರ್ಯಕರ್ತರ ಅವಶ್ಯಕತೆನೇ ಇಲ್ಲ. ಇವತ್ತು ಕಾಂಗ್ರೆಸ್ನ ಕಾರ್ಯಕರ್ತರು ಹೇಳ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಎಂಗ್ಲಿಗೆ ಪೋದು ಹೆಚ್ಚಿನ ಬತ್ತೆ ಮಾರೆ ಅಂತ ಹೇಳುವಂತದ್ದು ನಾವು ಹೇಳುವಂತದ್ದಲ್ಲ. ಗ್ರಾಮೀಣ ಮಟ್ಟದ ಕಾಂಗ್ರೆಸ್ನ ಕಾರ್ಯಕರ್ತರು ಹೇಳತಕ್ಕಂಥ ಪರಿಸ್ಥಿತಿಗೆ ಇವತ್ತು ಬಂದಿರತಕ್ಕಂಥದ್ದು. ಇವತ್ತು ಸಾಮಾನ್ಯ ಮತದಾರರ ತಾಯಂದ್ರು ಹೇಳ್ತಾರೆ, ನಮ್ಮ ತಾಲೂಕಿನಲ್ಲಿ ಈ ರೀತಿಯ ರಾಜಕಾರಣ ನಾವು ಕಾಣಲಿಲ್ಲ. ನಮ್ಮ ಮನೆಯ ಮಕ್ಕಳು ಸಮಾಜದ ಅಭಿವೃದ್ಧಿಗೋಸ್ಕರ ಭಾರತೀಯ ಜನತಾ ಪಾರ್ಟಿಯಲ್ಲಿ ಅನೇಕ ವರ್ಷದಿಂದ ಕೆಲಸ ಮಾಡ್ತಾ ಇದ್ದಾರೆ. ಅನೇಕ ವರ್ಷದಿಂದ ಕಾಂಗ್ರೆಸ್ನಲ್ಲಿ ಕೆಲಸ ಮಾಡಿರ್ತಕ್ಕಂಥ ಕಾರ್ಯಕರ್ತರು ಇದ್ರು. ಈ ರೀತಿಯ ರಾಜಕಾರಣವನ್ನು ನಾವು ನೋಡ್ಲಿಲ್ಲ, ಈ ರೀತಿಯ ದ್ವೇಷದ ರಾಜಕಾರಣವನ್ನು ನೋಡ್ಲಿಲ್ಲ ಎನ್ನುವಂಥದ್ದನ್ನು ಬೆಳ್ತಂಗಡಿಯ ತಾಲೂಕಿನ ತಾಯಂದಿರ ಮನಸ್ಸಿಗೆ ಬಂದಿದೆ ಅಂತ ಹೇಳಿದ್ರೆ ಖಂಡಿತ ಈ ತಾಯಂದಿರ ಶಾಪ ಯಾರು ಈ ರೀತಿಯ ದ್ವೇಷ ರಾಜಕಾರಣ ಮಾಡ್ತಾರ ಅವರಿಗೆ ತಟ್ಟದೆ ಎನ್ನುವಂತ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತೇನೆ. ಇವತ್ತು ನಮ್ಮ ತಾಲೂಕಿನಲ್ಲಿ 2 ತಿಂಗಳ ಹಿಂದೆ ಒಂದು ಹೋರಾಟ ಆಗಿತ್ತು. ಭಾರತೀಯ ವಿದ್ಯಾರ್ಥಿ ಪರಿಷತ್ನ ಕಾರ್ಯಕರ್ತರು ನೇಹಾ ಹತ್ಯೆಯನ್ನು ಖಂಡಿಸಿ ಒಂದು ಪ್ರತಿಭಟನೆಯನ್ನು ಬೆಳ್ತಂಗಡಿಯಲ್ಲಿ ಮಾಡಿದ್ರು. ಅಂತ ವಿದ್ಯಾರ್ಥಿಗಳು ನೇಹಾ ಹತ್ಯೆಯನ್ನು ಮಾಡಿರ್ತಕ್ಕಂಥ ಆರೋಪಿಗಳನ್ನು ಬಂಧಿಸಬೇಕು, ನೇಹಳಿಗೆ ನ್ಯಾಯ ಸಿಗಬೇಕೆನ್ನುವಂತ ಹೋರಾಟವನ್ನು ಮಾಡಿರ್ತಕ್ಕಂಥ ನಮ್ಮ ಮನೆಯ ಮಕ್ಕಳು, ವಿದ್ಯಾರ್ಥಿ ಪರಿಷತ್ನ ಕಾರ್ಯಕರ್ತರು, ಕಾಲೇಜುಗಳಲ್ಲಿ ಓದ್ತಕ್ಕಂಥ ಮಕ್ಕಳ ಮೇಲೆ 2 ತಿಂಗಳ ನಂತರ ಪೊಲೀಸ್ ಇಲಾಖೆಯನ್ನು ಉಪಯೋಗ ಮಾಡಿ FIR ಮಾಡ್ತೀರಂತ ಹೇಳಿದ್ರೆ ಆ ಮಕ್ಕಳ ಶಾಪ ನಿಮಗೆ ತಟ್ಟದೇ ಇರ್ತದ? ಆ ಮಕ್ಕಳ ಶಾಪ ತಟ್ಟದೇ ಇರ್ತದ ನಿಮಗೆ? ಈ ರೀತಿಯ ದ್ವೇಷದ ರಾಜಕಾರಣ ಮಾಡಬೇಡಿ. ಈ ರೀತಿಯ ದ್ವೇಷದ ರಾಜಕಾರಣ ಮಾಡಿದ್ರೆ ಇದು ಧರ್ಮದ ಮಣ್ಣು, ಇದು ಧರ್ಮದ ಮಣ್ಣು. ಯಾರು ಅಧರ್ಮದಿಂದ ನಡ್ಕೊಳ್ತಾರೋ ಆ ಅಧರ್ಮದಿಂದ ನಡ್ಕೊಳ್ತಕ್ಕಂತ ವ್ಯಕ್ತಿಗಳನ್ನು ಸಂಹಾರ ಮಾಡತಕ್ಕಂತ ಕೆಲಸವನ್ನು ಆ ದೇವರು ಮಾಡ್ತಾರೆ ಎನ್ನುವಂತ ವಿಶ್ವಾಸ ಉಳಿಸಿಕೊಂಡಿರ್ತಕ್ಕಂಥ ಮಣ್ಣು ಬೆಳ್ತಂಗಡಿ ವಿಧಾನಸಭಾ ಕ್ಷೇತ್ರದ ಬೆಳ್ತಂಗಡಿ ತಾಲೂಕಿನ ಮಣ್ಣು ಇದು. ಪ್ರಾಯಶಃ ನಾನು ಈ ಸಂದರ್ಭದಲ್ಲಿ ಹೆಚ್ಚು ಮಾತಾಡುವುದಿಲ್ಲ. ಒಂದು ವಿಚಾರವನ್ನಂತೂ ಸ್ಪಷ್ಟವಾಗಿ ಹೇಳ್ತೇನೆ, ಇವತ್ತು ರಾಜ್ಯದಲ್ಲಿ ಕಾಂಗ್ರೆಸ್ ಮಾಡಿರ್ತಕ್ಕಂಥ ಕಾಂಗ್ರೆಸ್ನ ಆಡಳಿತ ಇವತ್ತು SC ಸಮುದಾಯ ST ಸಮುದಾಯಕ್ಕೆ ಮೀಸಲಿಟ್ಟಿರ್ತಕ್ಕಂಥ ಸಾವಿರಾರು ಕೋಟಿ ರೂಪಾಯಿ ಹಣವನ್ನು ಅಲ್ಪಸಂಖ್ಯಾತರ ಶ್ರೇಯೋಭಿವೃದ್ಧಿಗೆ 10,000 ರೂಪಾಯಿ ಕೋಟಿ ಕೊಡ್ತೇನೆ ಅಂತ ಘೋಷಣೆ ಮಾಡ್ತಾರೆ ಈ ರಾಜ್ಯದ ಮುಖ್ಯಮಂತ್ರಿ. ಮೊನ್ನೆ ಪೆಟ್ರೋಲ್ ಮತ್ತು ಡೀಸೆಲ್ಗೆ 3 ರೂಪಾಯಿ 3.5 ರೂಪಾಯಿ ಏರಿಕೆಯನ್ನು ಮಾಡಿದ್ರು. ನಾನು ಮತ್ತೆ ಇದನ್ನು ಪುನರುಚ್ಚಾರ ಮಾಡ್ತೇನೆ. SC ಸಮುದಾಯದ ST ಸಮುದಾಯದ ದುಡ್ಡನ್ನು ನೀವು ಅಲ್ಪಸಂಖ್ಯಾತರ ಅಭಿವೃದ್ಧಿ ಅಂತ ಹೇಳುವಂತ ಕಾರಣಕ್ಕೋಸ್ಕರ ಓಲೈಕೆ ರಾಜಕಾರಣ ಮಾಡಿ ನೀವು ಮುಸಲ್ಮಾನರಿಗೆ ಕೊಡ್ತೀರಂತ ಆದ್ರೆ ನಾಳೆ ನೀವು ಡೀಸೆಲ್ಗೆ ಮತ್ತು ಪೆಟ್ರೋಲ್ಗೆ ಏರಿಕೆ ಮಾಡಿರ್ತಕ್ಕಂಥ ದುಡ್ಡನ್ನು ಸಹ ಹಿಂದೂಗಳಿಗೆ ಕೊಡೋದಿಲ್ಲ. ಮತ್ತೆ ನಿಮ್ಮ ಓಲೈಕೆ ರಾಜಕಾರಣದ ಮುಸಲ್ಮಾನರಿಗೆ ಕೊಡ್ಲಿಕ್ಕೆ ಇವತ್ತು ನೀವು ಬಕ್ರೀದ್ ಗಿಫ್ಟ್ ಅನ್ನು ನೀವು ನಿನ್ನೆ ಘೋಷಣೆ ಮಾಡಿರ್ತಕ್ಕಂಥದ್ದು ಎನ್ನುವಂಥದ್ದನ್ನು ಹೇಳ್ತೇನೆ ನಾನು. ಪ್ರಾಯಶಃ ನಾನು ಈ ಸಂದರ್ಭದಲ್ಲಿ ಸ್ಪಷ್ಟವಾಗಿ ಹೇಳ್ತೇನೆ, ಈ ರೀತಿಯ ದ್ವೇಷದ ರಾಜಕಾರಣ ಮಾಡತಕ್ಕಂಥ ಕಾಂಗ್ರೆಸ್ಸಿಗರಿಗೆ ತಕ್ಕ ಉತ್ತರವನ್ನು ನಾವು ಮುಂದಿನ ದಿನಗಳಲ್ಲಿ ಗ್ರಾಮಗಳಲ್ಲಿ ಜನಜಾಗೃತಿಯನ್ನು ಮೂಡಿಸುವ ಮೂಲಕ ನಾವು ಈ ತಾಲೂಕಿನ ಜನರಿಗೆ ಬೆಳ್ತಂಗಡಿ ತಾಲೂಕಿನಲ್ಲಿ ಆಗ್ತಕ್ಕಂಥ ದ್ವೇಷದ ರಾಜಕಾರಣವನ್ನು ತಿಳಿಸ್ತೇವೆ. ನಾನು ಈ ಸಂದರ್ಭದಲ್ಲಿ ಬೆಳ್ತಂಗಡಿಯ ಮಲ್ಲೇಶ್ವರಂನ ಕಾಂಗ್ರೆಸ್ಸಿಗರಿಗೆ ಹೇಳ್ತೇನೆ, ಸ್ವಾಮಿ ಕಳೆದ 1 ವರ್ಷದಲ್ಲಿ ಅಭಿವೃದ್ಧಿಗೋಸ್ಕರ 1 ರೂಪಾಯಿಯನ್ನು ನಿಮ್ಮ ಸರ್ಕಾರ ಕೊಡ್ಲಿಲ್ಲ. ST ಸಮುದಾಯದ ಅಭಿವೃದ್ಧಿಗೋಸ್ಕರ 1 ರೂಪಾಯಿಯನ್ನು ನೀವು ಕೊಡ್ಲಿಲ್ಲ. ಅದೆಷ್ಟೋ ಗ್ರಾಮೀಣ ಪ್ರದೇಶದ ಶಾಲೆಗಳು ಇವತ್ತು ನೀರು ಸೋರಿ ಇವತ್ತು ಹಂಚು ಮಾಡು ಬೀಳುವ ಸ್ಥಿತಿಯಲ್ಲಿದೆ, ಅದಕ್ಕೂ 1 ರೂಪಾಯಿ ಅನುದಾನ ಕೊಡ್ಲಿಲ್ಲ. ಅದೆಷ್ಟೋ ಅಂಗನವಾಡಿಗಳು ಇವತ್ತು ಮಕ್ಕಳನ್ನು ಅಂಗನವಾಡಿಗೆ ಕಳಿಸದ ಸ್ಥಿತಿಯಲ್ಲಿ ಇವತ್ತು ಮೂಲಭೂತ ಸೌಕರ್ಯ ವಂಚಿತವಾಗಿದೆ ಅಂಗನವಾಡಿಗಳು, ಅದಕ್ಕೂ ನೀವು 1 ರೂಪಾಯಿ ಕೊಡ್ಲಿಲ್ಲ. ಅದೆಷ್ಟೋ ರಸ್ತೆಗಳು ಕೆಸರುಮಯವಾಗಿ ಗುಂಡಿ ಬಿದ್ದ ಡಾಮರೀಕರಣಗೊಂಡಿರ್ತಕ್ಕಂಥ ರಸ್ತೆಗಳಿಗೂ ಡಾಮರ್ ಹಾಕಿಸ್ತಕ್ಕಂಥ ಪ್ಯಾಚ್ ವರ್ಕ್ ಮಾಡಿಸ್ತಕ್ಕಂಥ ದೃಷ್ಟಿಯಲ್ಲಿ 1 ರೂಪಾಯಿ ಅನುದಾನವನ್ನು ಕೊಡ್ಲಿಲ್ಲ. ನಿಮ್ಮ ಪೌರುಷ ಇದ್ರೆ ಈ ತಾಲೂಕಿನ ಅಭಿವೃದ್ಧಿಯ ದೃಷ್ಟಿಯಿಂದ ನಿಮ್ಮ ಸರ್ಕಾರವನ್ನು ಉಪಯೋಗ ಮಾಡಿಕೊಂಡು ಬೆಳ್ತಂಗಡಿ ಅಭಿವೃದ್ಧಿ ಮಾಡಿದ್ರು ತೋರಿಸಿ. ನೀವು ಅದನ್ನು ಬಿಟ್ಟು ದ್ವೇಷದ ರಾಜಕಾರಣವನ್ನು ಮಾಡಿದ್ರೆ ಖಂಡಿತ ಈ ತಾಲೂಕಿನ ಜನ ಅದಕ್ಕೆ ಉತ್ತರವನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡೇ ಮಾಡ್ತಾರೆ ಎನ್ನುವಂತ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತೇನೆ. ಪ್ರಾಯಶಃ ಇವತ್ತಿನ ಈ ಹೋರಾಟ ಮುಂದಿನ ದಿನಗಳಲ್ಲಿ ಗ್ರಾಮಗಳಲ್ಲಿ ಕಾಂಗ್ರೆಸ್ ಮಾಡಿರ್ತಕ್ಕಂಥ ಈ ರೀತಿಯ ದ್ವೇಷದ ರಾಜಕಾರಣವನ್ನು ಖಂಡಿತವಾಗಿಯೂ ನಾವು ಅದನ್ನು ಎದುರಿಸ್ತೇವೆ. ಮುಂದಿನ ತಾಲೂಕ್ ಪಂಚಾಯತ್ ಜಿಲ್ಲಾ ಪಂಚಾಯತ್ ಚುನಾವಣೆಯಲ್ಲಿ
ಕಾಂಗ್ರೆಸ್ ಮುಕ್ತ ಬೆಳ್ತಂಗಡಿ ಮಾಡತಕ್ಕಂಥ ಸಂಕಲ್ಪವನ್ನು ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು ಇವತ್ತಿನ ಈ ಹೋರಾಟದ ಮೂಲಕ ನಾವು ಕೈಗೆತ್ತಿಕೊಳ್ತೇವೆ ಎನ್ನುವಂತಹ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಈ ರೀತಿಯ ರಾಜಕಾರಣವನ್ನು ನಿಲ್ಲಿಸಿ ಭಾರತೀಯ ಜನತಾ ಪಾರ್ಟಿ ಯಾವತ್ತಿದ್ರೂ ಜನಪರವಾಗಿ ಜನರ ಹಿತದೃಷ್ಟಿಯಿಂದ ಅಭಿವೃದ್ಧಿಯ ದೃಷ್ಟಿಯಿಂದ ಕೆಲಸ ಮಾಡತಕ್ಕಂಥ ಪಾರ್ಟಿ. ಈ ಪಾರ್ಟಿಗೆ ಇವತ್ತು ನೋಡಿ ನಾವೆಲ್ಲರೂ ಇವತ್ತು ಸುಮಾರು 1,000ಕ್ಕಿಂತಲೂ ಹೆಚ್ಚು ಜನ ಇವತ್ತು ಈ ಪ್ರತಿಭಟನೆಯಲ್ಲಿ ನಾವು ಭಾಗವಹಿಸಿದ್ದೇವೆ ಅಂತ ಹೇಳಿದ್ರೆ ಈ ತಾಲೂಕಿನ 2,30,000 ಜನರ ಪ್ರತಿನಿಧಿಯಾಗಿ ಇವತ್ತು ನಾವು ಪ್ರತಿಭಟನೆಯಲ್ಲಿ ಭಾಗವಹಿಸಿರ್ತಕ್ಕಂಥದ್ದು. ಈ ಮೂಲಕ ಪೊಲೀಸ್ ಅಧಿಕಾರಿಗಳಿಗೆ ನಾನೊಂದು ಎಚ್ಚರಿಕೆಯನ್ನು ಕೊಡ್ತೇನೆ, ವಿನಂತಿಯನ್ನು ಮಾಡ್ತೇನೆ. ಕಾಂಗ್ರೆಸ್ ಸರ್ಕಾರ ಇದೆ ಎನ್ನುವ ಕಾರಣಕ್ಕೋಸ್ಕರ ಉಂಡಾಡಿ ಗುಂಡನ ರೀತಿಯಲ್ಲಿ ವರ್ತನೆ ಮಾಡಬೇಡಿ. ಕಾನೂನು ಏನಿದೆ, ಕಾನೂನಿನ ನಿಯಮಗಳೇನಿದೆ ಅದರ ಆಧಾರದಲ್ಲಿ ನೀವು ಕಾರ್ಯವನ್ನು ಮಾಡಿ. ಇಲ್ಲದಿದ್ರೆ ಮತ್ತೆ 3 ವರ್ಷ 4 ವರ್ಷದ ನಂತರ ಭಾರತೀಯ ಜನತಾ ಪಾರ್ಟಿಯು ರಾಜ್ಯದಲ್ಲಿ ಅಧಿಕಾರವನ್ನು ಮಾಡ್ತದೆ ಎನ್ನುವಂತ ನೆನಪನ್ನು ಇಟ್ಟುಕೊಂಡು ನೀವು ಆಡಳಿತವನ್ನು ಮಾಡಬೇಕೆನ್ನುವಂತಹ ಸೂಚನೆಯನ್ನು ಸಹ ಈ ಸಂದರ್ಭದಲ್ಲಿ ಹೇಳ್ತಾ ಬಂದಿರತಕ್ಕಂಥ ಎಲ್ಲರಿಗೂ ನಾನು ವಿನಮ್ರ ಪೂರ್ವಕವಾಗಿರ್ತಕ್ಕಂಥ ಧನ್ಯವಾದಗಳನ್ನು ಸಲ್ಲಿಸ್ತಾ ಭ್ರಷ್ಟಾಚಾರ ಮುಕ್ತವಾಗಿರ್ತಕ್ಕಂಥ ಸ್ವಾಸ್ಥ್ಯ ಸಮಾಜವನ್ನು ನಿರ್ಮಾಣ ಮಾಡತಕ್ಕಂಥ ನಿಟ್ಟಿನಲ್ಲಿ ಕಾಂಗ್ರೆಸ್ ಸರ್ಕಾರ ಈ ತಾಲೂಕಿನ ಕಾಂಗ್ರೆಸ್ಸಿಗರು ಯೋಚನೆಯನ್ನು ಮಾಡಿ ಈ ರೀತಿಯ ದ್ವೇಷದ ರಾಜಕಾರಣವನ್ನು ಬಿಟ್ಟು ಪ್ರೀತಿಯ ರಾಜಕಾರಣವನ್ನು ಮಾಡಿ ಅನ್ನುವಂತಹ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಎಲ್ರಿಗೂ ವಂದಿಸ್ತಾ ನನ್ನ ಮಾತು ಮುಗಿಸ್ತೇನೆ. ಭಾರತ್ ಮಾತಾ ಕೀ, ಭಾರತ್ ಮಾತಾ ಕೀ, ಭಾರತ್ ಮಾತಾ ಕೀ. ದ್ವೇಷದ ರಾಜಕಾರಣ ಮಾಡುವ ಬೆಳ್ತಂಗಡಿ ಕಾಂಗ್ರೆಸ್ಸಿಗರಿಗೆ, ದ್ವೇಷದ ರಾಜಕಾರಣ ಮಾಡುವ ಬೆಳ್ತಂಗಡಿ ಕಾಂಗ್ರೆಸ್ಸಿಗರಿಗೆ, ದ್ವೇಷದ ರಾಜಕಾರಣ ಮಾಡುವ ಬೆಳ್ತಂಗಡಿ ಕಾಂಗ್ರೆಸ್ಸಿಗರಿಗೆ ಭಾರತ್ ಮಾತಾ ಕೀ. ವಂದನೆಗಳು ಶಾಸಕರಾದ ಹರೀಶ್ ಪೂಂಜಾರ್ ಅವರಿಗೆ. ಭಾರತೀಯ ಜನತಾ ಪಾರ್ಟಿ ಬೆಳ್ತಂಗಡಿ ಮಂಡಲ ಇಂದು ಯಶಸ್ವಿಯಾಗಿ ರಾಜ್ಯ ಸರ್ಕಾರದ ಭ್ರಷ್ಟ ರಾಜಕಾರಣ ಮತ್ತು ಭ್ರಷ್ಟ ಆಡಳಿತದ ವಿರುದ್ಧವಾಗಿ ನಾವು ವಿಶೇಷವಾಗಿ ಒಂದು ಪ್ರತಿಭಟನೆಯನ್ನು ನಡೆಸಿಕೊಂಡು ಯಶಸ್ವಿಯಾಗಿದ್ದೇವೆ. ಈಗಾಗಲೇ ಎಲ್ಲ ಮಾಧ್ಯಮಗಳಲ್ಲಿ ನಾವು ನೋಡುವಂತೆ ರಾಜ್ಯ ಸರ್ಕಾರವು ಅತ್ಯಂತ ಭ್ರಷ್ಟವಾದಂತ ರಾಜಕಾರಣವನ್ನು ಮಾಡ್ತಾ ಇದೆ. ಪೆಟ್ರೋಲ್ ಬೆಲೆ ಏರಿಕೆಯನ್ನು ಮಾಡಿ ಜನಸಾಮಾನ್ಯರಿಗೆ ತೊಂದರೆ ಹಾಗೂ ರೈತರಿಗೆ ಕೂಡ ತೊಂದರೆಯನ್ನು ಮಾಡ್ತಾ ಇದೆ. ಯಾವುದೇ ಒಂದು ಅಭಿವೃದ್ಧಿಯನ್ನು ಮಾಡದಂತ ಈ ರಾಜ್ಯ ಸರ್ಕಾರ ಅತ್ಯಂತ ಹೀನಾಯವಾದಂತ ಒಂದು ರಾಜಕಾರಣವನ್ನು ಮಾಡ್ತಾ ಇದೆ. ಇದಕ್ಕೆ ನೇರವಾಗಿ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳೇ ಅದಕ್ಕೆ ಹೊಣೆಯಾಗಿರುತ್ತಾರೆ. ಅದಲ್ಲದೆ ಈಗಾಗಲೇ ನಮಗೆಲ್ಲರಿಗೂ ತಿಳಿದ ಹಾಗೆ ಬಡವರ ST SC ಸಮುದಾಯದವರ ಹಣವನ್ನು ಅವರಿಗೆ ಅಭಿವೃದ್ಧಿಗಾಗಿ ಉಪಯೋಗ ಮಾಡುವಂತ ಹಣವನ್ನು ಭ್ರಷ್ಟ ರಾಜಕಾರಣಕ್ಕೋಸ್ಕರ ಉಪಯೋಗ ಮಾಡಿರುವಂತದ್ದನ್ನು ನಾವೆಲ್ಲ ಮಹಿಳೆಯರು ಹಾಗೂ ST SC ಸಮುದಾಯದವರ ಮುಖಾಂತರವಾಗಿ ನಾವು ಅದನ್ನು ಖಂಡಿಸ್ತೇವೆ. ಈ ಒಂದು ಭ್ರಷ್ಟ ರಾಜಕಾರಣ ನಮ್ಮ ರಾಜ್ಯದಲ್ಲಿ ಈಗಾಗಲೇ ನಡೀತಿರುವುದು ಭಾರಿ ಒಂದು ಬೇಸರದ ಸಂಗತಿಯಾಗಿದೆ. ಈ ಒಂದು ನಿಟ್ಟಿನಲ್ಲಿ ನಾವು ಬೆಳ್ತಂಗಡಿ ಮಹಿಳಾ ಮೋರ್ಚಾದ ಕಡೆಯಿಂದ ನೇರವಾಗಿ ಕರೆಯನ್ನು ಕೊಡ್ತಾ ಇದ್ದೇವೆ. ಇಂಥ ಭ್ರಷ್ಟ ರಾಜಕಾರಣವನ್ನು ಮಾಡುವಂತ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಆದಷ್ಟು ಬೇಗ ರಾಜೀನಾಮೆಯನ್ನು ಕೊಟ್ಟು ಜನತೆಗೆ ಒಳ್ಳೆ ಆಡಳಿತವನ್ನು ನಡೆಸುವಂತ ಅವಕಾಶವನ್ನು ಮಾಡಿಕೊಡ್ಬೇಕು. ಅದೇ ರೀತಿಯಲ್ಲಿ ಈ ಒಂದು ಭ್ರಷ್ಟಾಚಾರದ ಆಡಳಿತ ಹಾಗೂ ಬೆಲೆ ಏರಿಕೆ ಈ ಎಲ್ಲ ಇದರಿಂದ ನಮ್ಮ ಜನಸಾಮಾನ್ಯರಿಗೆ ತೊಂದರೆಯನ್ನು ಮಾಡುತ್ತಿರುವಂತ ರಾಜ್ಯ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ನಾವು ಧಿಕ್ಕಾರವನ್ನು ಹೇಳ್ತಾ ಇದ್ದೇವೆ ಹಾಗೂ ಇದನ್ನು ಅತ್ಯಂತ ಒಂದು ವಿಷಯದಿಂದ ಖಂಡಿಸ್ತೇವೆ ಅಂತ ಹೇಳಲಿಕ್ಕೆ ನಾನು ತುಂಬಾ ಸಂತೋಷ ಪಡ್ತಾ ಇದ್ದೇನೆ. ಈಗಾಗಲೇ ನಾವು ನಡೆಸಿದಂತ ಪ್ರತಿಭಟನೆಯ ಮುಖಾಂತರ ರಾಜ್ಯ ಸರ್ಕಾರಕ್ಕೆ ಕರೆಯನ್ನು ಕೂಡ ಕೊಟ್ಟಿದ್ದೇವೆ. ಈ ಒಂದು ಭ್ರಷ್ಟ ಆಡಳಿತ ಇಲ್ಲಿಗೆ ಕೊನೆಗೊಳ್ಳಬೇಕು ಮತ್ತು ಯಾವುದೇ ಇನ್ನು ಮುಂದಕ್ಕೆ ಬಡವರಿಗೆ ಮತ್ತು ರಾಜ್ಯದಲ್ಲಿ ಅತ್ಯಂತ ಒಳ್ಳೆಯ ರಾಜಕಾರಣ ನಡಿಬೇಕು ಅಂತ ಕೇಳ್ತಾ ಇದ್ದೇವೆ. ಆ ನಿಟ್ಟಿನಲ್ಲಿ ಇಲ್ಲಿ ನಮ್ಮ ಬೆಳ್ತಂಗಡಿ ತಾಲೂಕಿನಲ್ಲಿ ಕೂಡ ದ್ವೇಷದ ರಾಜಕಾರಣವನ್ನು ನಡೆಸ್ತಿರುವಂತ ಕಾಂಗ್ರೆಸ್ ಸರ್ಕಾರವನ್ನು ನಾವು ಧಿಕ್ಕರಿಸ್ತಾ ಇದ್ದೇವೆ. ದ್ವೇಷದ ರಾಜಕಾರಣಕ್ಕೋಸ್ಕರ ನಮ್ಮ ಹಿಂದುತ್ವದ ಒಂದು ವಿಷಯದಲ್ಲಿ ಕೂಡ ಹಿಂದೂಗಳಿಗೆ ಅತ್ಯಂತ ಅನ್ಯಾಯವನ್ನು ಮಾಡುವಂತ ಕೆಲಸವನ್ನು ಮಾಡ್ತಾ ಇದ್ದಾರೆ. ಒಂದು ಪ್ರಾಮಾಣಿಕವಾಗಿ ಕೆಲಸ ಮಾಡುವಂತ ಒಂದು ಹಿಂದುತ್ವ ಮತ್ತು ನಮ್ಮ ಬಿಜೆಪಿಯ ನಾಯಕರುಗಳ ಮೇಲೆ ಒಂದು ಸುಳ್ಳು ಕೇಸುಗಳನ್ನು ಹಾಕಿ ಅವರನ್ನೊಂದು ಮಟ್ಟ ಹಾಕುವಂತ ಕೆಲಸವನ್ನು ಮಾಡ್ತಾ ಇದ್ದಾರೆ. ಆದ್ರೆ ನಮ್ಮ ದೈವಗಳ ದಯೆಯಿಂದ ಈ ಒಂದು ಭ್ರಷ್ಟ ಆಡಳಿತ ಇಲ್ಲಿಗೆ ನಿಲ್ಬೇಕು ಮತ್ತು ಇನ್ನು ಮುಂದಕ್ಕೆ ಅವರಿಗೆ ಅಂತ ಅವಕಾಶ ಬರಲೇಬಾರದು ಅಂತ ಹೇಳುತ್ತಾ ಈ ಒಂದು ಭ್ರಷ್ಟ ರಾಜಕಾರಣವನ್ನು ನಾವು ಮಹಿಳಾ ಮೋರ್ಚಾ ಬೆಳ್ತಂಗಡಿ ವತಿಯಿಂದ ಖಂಡಿಸಿ ಈಗಾಗಲೇ ಅತ್ಯಂತ ವೇಗವಾಗಿ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ರಾಜೀನಾಮೆಯನ್ನು ಕೊಡಬೇಕು ಅಂತ ಹೇಳಿ ನಾವು ಕರೆಯನ್ನು ಕೊಡ್ತಾ ಇದ್ದೇವೆ. ಈ ನಿಟ್ಟಿನಲ್ಲಿ ಈ ಹೋರಾಟವನ್ನು ನಾವು ಇಲ್ಲಿಗೆ ನಿಲ್ಲಿಸ್ತಾ ಇಲ್ಲ. ಇನ್ನು ಮುಂದಕ್ಕೆ ನಾವು
ಅವರು ಭ್ರಷ್ಟ ರಾಜಕಾರಣ ಮಾಡಿದ್ರೆ ಇನ್ನು ಉಗ್ರವಾದಂತ ಹೋರಾಟವನ್ನು ಮಾಡ್ಲಿಕ್ಕೆ ಕೂಡ ನಾವು ಯಾವತ್ತು ಮಹಿಳೆಯರು ಕೂಡ ಸಾಥನ್ನು ನೀಡ್ತೇವೆ ಅಂತ ಹೇಳುತ್ತಾ ವಿದ್ಯಾ ಶ್ರೀನಿವಾಸ್ ಗೌಡ, ಅಧ್ಯಕ್ಷರು, ಮಹಿಳಾ ಮೋರ್ಚಾ ಬೆಳ್ತಂಗಡಿ ಮಂಡಲ. ನನ್ನ ಹೆಸರು CK ಚಂದ್ರಕಲಾ, ಜಿಲ್ಲಾ SC ಮೋರ್ಚಾದ ಪ್ರಧಾನ ಕಾರ್ಯದರ್ಶಿ. ಈಗಾಗಲೇ ಕಾಂಗ್ರೆಸ್ ಸರ್ಕಾರ ಬಡವರ ಮೇಲೆ ನಿರಂತರವಾಗಿ ದಬ್ಬಾಳಿಕೆ ದೌರ್ಜನ್ಯವನ್ನು ನಡೆಸ್ತಾ ಇದೆ. ಮುಖ್ಯವಾಗಿ ಅನೇಕ ಹಗರಣಗಳನ್ನು ಕೂಡ ಮಾಡ್ತಾ ಇದೆ. ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳಿಗೆ ಮೀಸಲಿರಿಸಿದ ಹಣವನ್ನು ಇವತ್ತು ಬೇರೆ ಕಾರಣಕ್ಕೆ ಅದನ್ನು ದೋಚುವಂಥದ್ದು, ಬೇರೆ ಬೇರೆ ಕಾರ್ಯಗಳಿಗೆ ಅದನ್ನು ಉಪಯೋಗಿಸುವಂಥದ್ದು ನಿರಂತರವಾಗಿ ನಡೆಯುತ್ತಿದೆ. ಇದು ನಿಜವಾಗಿಯೂ ಖಂಡನೀಯ. ಇವತ್ತು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರು ಅನೇಕ ಅಭಿವೃದ್ಧಿ ಕಾರ್ಯಗಳು, ಪರಿಶಿಷ್ಟ ಜಾತಿ ನಿಗಮದ ಕೆಲಸಗಳು ಕೂಡ ಸ್ಥಗಿತವಾಗುವಂಥದ್ದನ್ನು ಕೂಡ ನಾವು ಕಂಡಿದ್ದೇವೆ. ಇದರಿಂದಾಗಿ ಪರಿಶಿಷ್ಟ ಜಾತಿ ಪಂಗಡದವರ ಹಣದಿಂದ ಬದುಕುವಂತ ಈ ಕಾಂಗ್ರೆಸ್ ಸರ್ಕಾರದ ನಿರ್ಧಾರಗಳು ಖಂಡನೀಯ. ಇದನ್ನು ನಾವು ಎಂದಿಗೂ ಸಹಿಸುವುದಿಲ್ಲ. ಅಲ್ಲದೆ ವಾಲ್ಮೀಕಿ ನಿಗಮದಿಂದ ಕೂಡ ಇವತ್ತು ಮೀಸಲಿರಿಸಿದ ಹಣವನ್ನು ಅದನ್ನು ಬೇರೆ ವಿನಿಯೋಗ ಮಾಡಿ ಬೇರೆ ಕಾರ್ಯಗಳ ವಿನಿಯೋಗವಾಗಿ ಅವರ ನಿಗಮವನ್ನು ಮುಚ್ಚುವಂತಹ ಪರಿಸ್ಥಿತಿಯನ್ನು ಕೂಡ ನಿರ್ಮಾಣ ಮಾಡಿದೆ. ಇಂತಹ ಕಾಂಗ್ರೆಸ್ ಸರ್ಕಾರದ ಈ ಧೋರಣೆ, ಅವರ ನೀತಿಯನ್ನು ಕೂಡ ನಾವು ಖಂಡಿಸ್ತಾ, ಇಂತಹ ಸರ್ಕಾರ ಯಾವತ್ತು ಬಡವರ ಜೀವನದ ಮೇಲೆ ಆಟ ಆಡಲಿಕ್ಕೆ ಬಾರದು. ಬಡವರಿಗೆ ಏನು ಸಿಗಬೇಕು, ಮಹಿಳೆಯರಿಗೆ ಏನು ಸಿಗಬೇಕು, ಮಕ್ಕಳಿಗೆ ಏನು ಸಿಗಬೇಕು ಅದನ್ನು ಸಕಾಲದಲ್ಲಿ ದೊರಕಿಸಿಕೊಡ್ಲಿಕ್ಕೆ, ಅಭಿವೃದ್ಧಿ ಕೆಲಸಗಳನ್ನು ಮಾಡಲಿಕ್ಕೆ ಹಣವನ್ನು ಮಾಡುವಂಥದ್ದು ಆಗಬೇಕು ಅಂತ ಹೇಳ್ತಾ ಇದ್ದೇನೆ. ಅಲ್ಲದೆ ಈ ಬಗ್ಗೆ ನಮ್ಮ ಮುಖ್ಯಮಂತ್ರಿಗಳು ಇದನ್ನು ಗಮನಿಸಿ ಕೂಡಲೇ ರಾಜೀನಾಮೆ ಕೊಡುವುದು ಒಳಿತು. ಯಾಕಂದ್ರೆ ಇವು ಬಡವರ ಜೀವನದ ಮೇಲೆ ಆಟವಾಡುವವರು ಯಾವತ್ತೂ ಹೆಚ್ಚು ಕಾಲ ರಾಜ್ಯಭಾರ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳುವಂಥದ್ದನ್ನು ಕೂಡ ಈ ಸಂದರ್ಭದಲ್ಲಿ ಹೇಳುತ್ತಾ ಎಲ್ಲರಿಗೂ ಧನ್ಯವಾದಗಳು. STM ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಉಜಿರೆ 200 ಹಾಸಿಗೆಗಳಿರುವ ಒಳರೋಗಿ ವಿಭಾಗದಲ್ಲಿ ರೋಗಿಗಳ ಬೇಡಿಕೆಗೆ ಅನುಗುಣವಾಗಿ 100 ಹಾಸಿಗೆಗಳ ಜನರಲ್ ವಾರ್ಡ್, 38 ಸೆಮಿ ಸ್ಪೆಷಲ್ ವಾರ್ಡ್, 41 ಸ್ಪೆಷಲ್ ರೂಮ್ಸ್, 2 ಡಿಲಕ್ಸ್ ವಾರ್ಡ್, 9 ಹಾಸಿಗೆಗಳಿರುವ ICU ಹಾಗೂ 10 ಡೇ ಕೇರ್ ಬೆಡ್ಗಳು ಲಭ್ಯವಿದೆ. ವೈಯಕ್ತಿಕ ಅನುಭೂತಿ ಶುಶ್ರೂಷೆ ಮತ್ತು ಕಡಿಮೆ ಅಡ್ಡ ಸೋಂಕಿನೊಂದಿಗೆ ಸುಸಜ್ಜಿತ ಕೇಂದ್ರ. ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಉಜಿರೆ. ಸಂಪರ್ಕಿಸಿ 08256295611 ಅಥವಾ 08256295616 ಅಥವಾ 7760397878.